ನಮಸ್ತೆ ನಮ್ಮ ಕರ್ನಾಟಕ ಜನತೆ ಎಲ್ಲ ಹೇಗಿದ್ದೀರಾ? ಸ್ವಲ್ಪ ಸಮಯ ಆಯಿತು ಹಳೆ ವಿಡಿಯೋ ಮಾಡಿ. ಇವತ್ತು ನಮ್ಮ ಶೋಗೆ ಬಂದಿರೋ ಅಂತಹ ನಮ್ಮ ಗೆಸ್ಟ್ ಬಂದು ಮೇಡಮ್ ಪದ್ಮಾ ಆನಂದ್ ಅಂತ. ಏನು ಹೇಳಕ್ಕೆ ಇವತ್ತು ಇಷ್ಟಪಡ್ತಾ ಇದ್ದೀನಿ, ಇವತ್ತು ನಂದು ಕರಿಯರ್ ಮಾಮ್ ಅಂತ ಏನು ನನ್ನ ಟ್ಯಾಗ್ಲೈನ್ ಇದೆ, ಅದಕ್ಕೆ ಅವರು ರೋಲ್ ಮಾಡೆಲ್ ಆಗಿದ್ದಾರೆ. ಹಾಗಾಗಿ ಮೇಡಮ್ನ ನಮ್ಮ ಶೋಗೆ ಇವತ್ತು ಗೆಸ್ಟ್ ಆಗಿ ಕರೆದಿದ್ದೀನಿ. ಬನ್ನಿ, ಬಹಳಷ್ಟು ವಿಚಾರ ಅವರು ಕೆರಿಯರ್ನಲ್ಲಿ ಹೇಗೆ ಫ್ಯಾಮಿಲಿ ನಿಭಾಯಿಸ್ಕೊಂಡು, ಹೇಗೆ ಎಲ್ಲ ಕೆಲಸಗಳನ್ನು ಮಾಡಿಕೊಂಡು, ಜೊತೆಗೆ ಸೋಷಿಯಲ್ ಸರ್ವಿಸ್ ಆಗಲಿ ರೆಸ್ಪಾನ್ಸಿಬಿಲಿಟೀಸ್ನ ಹೇಗೆ ನಿಭಾಯಿಸಿದ್ದಾರೆ ನೋಡೋಣ. ನಮಸ್ತೆ ಮ್ಯಾಮ್. ನಮಸ್ಕಾರ. ನಮಸ್ಕಾರ ಲಕ್ಷ್ಮಿ. ವೆಲ್ಕಮ್ ಟು ಅವರ್ ಶೋ. ಥ್ಯಾಂಕ್ ಯು. ಆ್ಯಂಡ್ ಇಟ್ಸ್ ಅ ಗ್ರೇಟ್ ಹಾನರ್. ನಿಮ್ಮಂಥ ಒಬ್ಬರು ಹಿರಿಯರು, ಏನಂತಾರೆ, ಬರಹಗಾರರು ನಮ್ಮ ಶೋನಲ್ಲಿ ಬಂದು ಇವತ್ತು ಕೂತಿರೋದು ನನಗೆ ಬಹಳಷ್ಟು ಒಂದು ಹೆಮ್ಮೆನೂ ಆಗ್ತಾ ಇದೆ, ಖುಷಿನೂ ಆಗ್ತಾ ಇದೆ. ಇಟ್ ಇಸ್ ಮೈ ಪ್ಲೆಜರ್. ಹೇಳಿ ಲಕ್ಷ್ಮಿ. ಓಕೆ ಮೇಡಮ್, ನಿಮ್ಮ ಬೇಸಿಕ್ ಫ್ಯಾಮಿಲಿ ಬಗ್ಗೆ ಆಗಿ ಹೇಗೆ ಅಂತ ಸ್ಟಾರ್ಟ್ ಮಾಡಿ ನಿಮ್ಮ ಬಗ್ಗೆ. ಓಕೆ, ನಾನು ಬೇಸಿಕ್ ಆಗಿ ಮೈಸೂರಿನೊಳಗೆ. ನಮ್ದು ಸ್ವಲ್ಪ ಒಂಥರ ಸಂಪ್ರದಾಯಬದ್ಧ ಅಂತ ಅಲ್ಲದೆ ಇದ್ರೂ ಸ್ವಲ್ಪ ನಮ್ಮ ತಂದೆ ತಾಯಿ ಸ್ಟ್ರಿಕ್ಟ್ ಆಗಿ ಬೆಳೆಸಿದ್ರು. ಆದ್ರೆ ಎಷ್ಟು ಸ್ಟ್ರಿಕ್ಟ್ ಆಗಿ ಬೆಳೆಸಿದ್ರು ಅಷ್ಟೇ ರ್ಯಾಷನಲ್ ಆಗೂ ಇತ್ತು ನಮ್ಮ ತಂದೆ ಅವರು. ಒಂಥರ ಹೆಣ್ಮಕ್ಳು ಇಂಡಿಪೆಂಡೆಂಟ್ ಆಗೂ ಇರಬೇಕು, ಆದ್ರೆ ಫ್ಯಾಮಿಲಿ ಪ್ರಿಫರೆನ್ಸ್, ಫ್ಯಾಮಿಲಿ ಜೊತೆಗೆ ಇಫ್ ನೆಸೆಸಿಟಿ ಅರೈಸಸ್ ಏನಕ್ಕೂ ರೆಡಿ ಆಗಿರ್ಬೇಕು ಅನ್ನೋ ತರನೇ ಬೆಳೆಸಿದ್ರು. ಹಂಗ್ ನೋಡಕ್ ಹೋದ್ರೆ 3 ಜನ ಗಂಡು ಮಕ್ಳಾದ್ಮೇಲೆ ನಾನು ಒಬ್ಳೆ ಮಗಳು. ತುಂಬಾ ಮುದ್ದಾಗೆ ಬೆಳೆಸಿದ್ರು. ಮುದ್ದಾಗಿ ಬೆಳೆಸಿದ್ರು ನೆಸೆಸಿಟಿ ಬಂತು ಅಂತಂದ್ರೆ ರೈಸ್ ಟು ದಿ ಅಕೇಶನ್ ಅಂತಾರಲ್ಲ, ಅದಕ್ಕೆ ಪೂರಕವಾಗಿ ಬೆಳೆಸಿದ್ರು. ಹಾಗಾಗಿ ನಾನು ಇಲ್ಲಿ ಒಂದು ವಿಚಾರ ಹೇಳಬೇಕು, ನಮ್ಮ ತಂದೆ ಬಗ್ಗೆ ತುಂಬಾ ಇಷ್ಟ ಅಂತಂದ್ರೆ, ನಂದು SLC ರಿಸಲ್ಟ್ ಬಂದಾಗ ಜೊತೆನಲ್ಲೇನೆ ಟೈಪ್ ರೈಟಿಂಗ್ ಕ್ಲಾಸಿಗೆ ಕಳ್ಸಿದ್ರು. ಅವಾಗಂತೂ ಆಗ್ತಾನೆ, ಈಗ ಒಂದು ಎಷ್ಟು 50 ವರ್ಷ ಹಿಂದಿನ ಮಾತು ಇದು, ಆಗ್ತಾನೆ ಕನ್ನಡ ಟೈಪ್ ರೈಟಿಂಗ್ ಎಲ್ಲ ಶುರು ಆಗಿದ್ದು. ಫಸ್ಟ್ ಕನ್ನಡ ಕಲ್ತ್ಕೊಂಡ್ಬಿಡು, ಆಮೇಲೆ ಇಂಗ್ಲಿಷ್ ಕಲ್ತ್ಕೊಳ್ಳುವಂತೆ ಅಂತ ಹೇಳಿದ್ರು. ಹಾಗೆ ಒಂಥರ ಸಂಪ್ರದಾಯಬದ್ಧ ಕುಟುಂಬ ಆದ್ರೂ ಸಮಯ ಸಂದರ್ಭ ಬಂತು ಅಂದ್ರೆ ಎಲ್ಲದಕ್ಕೂ ರೆಡಿ ಆಗಿರ್ಬೇಕು ಅನ್ನೋ ಥರನೇ ನಮ್ಮಲ್ಲಿ ಬೆಳೆಸಿದ್ರು. ಆಮೇಲೆ ಇನ್ ಮುಂದಕ್ಕೆ ಹೇಳಬೇಕು ಅಂತಂದ್ರೆ, ನಾನು ಶ್ರೀಯುತ MR ಆನಂದ, ರಾಜಮ್ಮ ರಾಮರಾವ್ ದಂಪತಿಗಳ ಮಗ ಆನಂದ ಅವರನ್ನ ಮದುವೆ ಮಾಡ್ಕೊಂಡೆ. ಅವಾಗೆಲ್ಲ ಅವರು ಬ್ಯಾಂಕಲ್ಲಿ ಕೆಲಸ ಇದ್ರು. ಬ್ಯಾಂಕಲ್ಲಿ ಕೆಲಸದಲ್ಲಿ ಇರೋರು ಅಂದ್ರೆ ಸ್ವಲ್ಪ ಕ್ರೇಜ್ ಇತ್ತು ನಮ್ಗೆಲ್ಲ. ಬ್ಯಾಂಕ್ ಹುಡುಗ ಅಂದ್ರೆ ಬೇರೆ ಏನು ನೋಡೋದೇ ಬೇಡ ಅನ್ನೋ ತರ. ಈಗಿನ ಸಾಫ್ಟ್ವೇರು ಅವಾಗಿನ ಬ್ಯಾಂಕ್ LIC ಎಲ್ಲ ಆಗಿತ್ತು. ಸರಿ, ಮದುವೆ ಮಾಡ್ಕೊಂಡೆ. ಆಮೇಲೆ ಅವ್ರಿಗೆಲ್ಲ ಏನೋ ಒಂಥರ ಕೆಲಸ ಕಳಿಸ್ಬೇಕು ಆ ಥರ ಎಲ್ಲ ಏನು ಯೋಚನೆ ಇರಲಿಲ್ಲ. ನನಗೂ ನಮ್ ಗಂಡ ಅತ್ತೆ ಮಾವ ಏನ್ ಹೇಳ್ತಾರೋ ಹಂಗೆ ಅನ್ನೋದೇ ತಲೆಯಲ್ಲಿ ಕೂಡಿಸ್ಬಿಟ್ಟಿದ್ರು. ಆದ್ರೆ ಒಳಗಡೆ ನನ್ಗೆಲ್ಲೋ ಈ ಎಕನಾಮಿಕ್ ಇಂಡಿಪೆಂಡೆನ್ಸ್, ನಾನು ಅರ್ನ್ ಮಾಡಬೇಕು ಅನ್ನೋದೊಂದು ತುಡಿತ ಇದ್ದೇ ಇತ್ತು. ಆವಾಗ ನಮ್ಮ ಹಸ್ಬೆಂಡ್ಗೆ ಆಫೀಸರ್ ಪ್ರಮೋಷನ್ ಬಂದು ನಾವು ಬರೋಡಾಗ ಹೋದಾಗ, ಆಮೇಲಿಂದ ನಮ್ಮ ಫಾದರ್ ಇನ್ ಲಾ ಎಕ್ಸ್ಪೈರ್ಡ್ ಆಗ್ಬಿಟ್ರು. ನಮ್ಮ ಮದರ್ ಇನ್ ಲಾ ನಮ್ಮ ಜೊತೆನೇ ಇರಕ್ಕೆ ಬರಬೇಕಾಗಿತ್ತು. ಆ ಟೈಮ್ಗೆ ಒಂಥರ ನಮ್ದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿನೇ ಒಂಥರ. ಹಾಗಾಗಿ ಒಂಚೂರು ಎಕನಾಮಿಕ್ ಒಂಥರ ಫೈನಾನ್ಷಿಯಲ್ ಸಪೋರ್ಟ್ ಆಗತ್ತೆ ಅಂತ ಅಂದ್ಬಿಟ್ಟು ಅಲ್ಲಿ ನಾನು ನನ್ನ ಮೊದಲನೇ ಕೆರಿಯರ್ನ ಶುರು ಮಾಡಿದೆ. ವಿಂಡ್ಸರ್ ಫುಡ್ಸ್ ಲಿಮಿಟೆಡ್ ಅಂತ. ಅಲ್ಲಿ ನನಗೆ ನಮ್ಮ ಕನ್ನಡದವರೇನೆ ಒಬ್ರು ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ರು. ಸರಿ, ಅವರು ಹೇಗಿದ್ರು ಅಷ್ಟೊತ್ತಿಗೆ ಇಂಗ್ಲಿಷ್ ಟೈಪಿಂಗು ಕನ್ನಡ ಟೈಪಿಂಗ್ ಎಲ್ಲ ಮಾಡ್ಕೊಂಡಿದ್ದೆ. ಆಮೇಲಿಂದ ಅಲ್ಲಿ ವಿಂಡ್ಸರ್ ಫುಡ್ಸ್ ಲಿಮಿಟೆಡ್, ಅಲ್ಲಿ ಫಸ್ಟ್ ನನ್ನ ಕೆರಿಯರ್ ಶುರು ಆಯಿತು. ಸೊ ಫ್ಯಾಮಿಲಿ ಸಪೋರ್ಟಿಗಾಗಿ ಕೆರಿಯರ್ ಶುರು ಆಗಿತ್ತು. ಬಟ್ ಒಳಗಡೆ ಇದ್ದಿದ್ದೆ ನನ್ನ ಎಕನಾಮಿಕ್ ಇಂಡಿಪೆಂಡೆನ್ಸ್, ಅಥವಾ ಹೊರಗಡೆ ದುಡಿಬೇಕು. ಹೊರಗಡೆ ಹೋಯ್ತು ಅಂತಂದ್ರೆ ನಮ್ಮ ವ್ಯೂಸ್ ಡಿಫರೆಂಟ್ ಆಗತ್ತೆ, ನಮ್ಮ ಇದೆಲ್ಲ ಒಂಥರ ಎಕ್ಸ್ಪೋಜರ್ ಸಿಗತ್ತೆ. ಅದಕ್ಕೆಲ್ಲ ನನಗೆ ಅದು ಅವಕಾಶ ಆಯ್ತು. ಫ್ಯಾಮಿಲಿಗೂ ಸಪೋರ್ಟ್ ಮಾಡಿ ಸ್ಯಾಟಿಸ್ಫ್ಯಾಕ್ಷನ್, ಮತ್ತೆ ನನ್ನ ಆಸೆನೂ ಪೂರೈಸಿದ್ದು. ಹಾಗಾಗಿ ನನ್ನ ಕೆರಿಯರ್ ಶುರು ಆಯ್ತು. ಸೊ ಮೂಲತಃ ನೀವು ಮೈಸೂರು ಕರ್ನಾಟಕದಲ್ಲೇ ಹುಟ್ಟಿ ಬೆಳೆದು ಗುಜರಾತ್, ಸೊ ಸ್ಟೇಟೇ ಬೇರೆ, ಭಾಷೆ ಬೇರೆ, ಹಾಗೆ ಪೂರ್ತಿ ನಿಮ್ಮ ಎನ್ವೈರನ್ಮೆಂಟ್ ಸರೌಂಡಿಂಗ್ಸ್ ಎಲ್ಲ ಹೊಸ ಜನ. ಹೇಗೆ ಅಡಾಪ್ಟ್ ಮಾಡ್ಕೊಂಡ್ರಿ ಆ ನೇಚರ್ ಕಲ್ಚರ್ ಎಲ್ಲ? ಅದು ತುಂಬಾ ದೊಡ್ಡ ಕತೆ ಲಕ್ಷ್ಮಿ. ಹೇಳಕ್ ಹೊರಟ್ರೆ ನಾನು ಇವಾಗ ಈ ನಡುವೆ ಎಲ್ಲ ಬರೆಯಕ್ಕೆಲ್ಲ ಶುರು ಮಾಡಿದ್ದೀನಲ್ಲ, ಅಲ್ಲಿ ಫೇಸ್ ಮಾಡಿದ ಪ್ರಾಬ್ಲಮ್ಗಳನ್ನೆಲ್ಲ ಒಂದು ಆರ್ಟಿಕಲ್ಲೇ ಮಾಡಿದ್ದೀನಿ. ಯಾಕೆ ಅಂದ್ರೆ ಸ್ವಲ್ಪ ನನಗೆ ಚಿಕ್ಕಂದಿಂದ ಕನ್ನಡ ಅಂದ್ರೆ ಸ್ವಲ್ಪ ಮೋಹ ಜಾಸ್ತಿನೇ, ಒಂಥರ ಮೋಹನೆ. ಪ್ರೀತಿ ಇರುತ್ತೆ, ಮೋಹ ಇರಬಾರ್ದು ಅಂತಾರೆ, ಮೋಹನೆ. ನಾನು ಕಾಲೇಜಲ್ಲಿ ಇದ್ದಾಗಲೂ, ಕಾಲೇಜೆಲ್ಲ ಬೆಂಗಳೂರಲ್ಲಿ NMKRV ಕಾಲೇಜಲ್ಲಿ ಓದಿದ್ದು.
CN ಮಂಗಳಾ ಅವರೆಲ್ಲ ನಂಗೆ ತುಂಬಾ ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ. ಸೊ ಆದ್ರೂ ನಂಗೆ ಕನ್ನಡ ಅಂತಾನೆ ಬೇರೆ ಭಾಷೆ ಎಲ್ಲ ಕಲ್ತ್ಕೊಳ್ಳೋದು ನಾಟ್ ನೆಸೆಸರಿ ಹಂಗೆ ಹಿಂಗೆ ಅಂತಾನೆ ಇತ್ತು. ನಾನು ಬರೋಡ ಹೋಗುವಾಗ ಒಂದೇ ಒಂದು ಸೆಂಟೆನ್ಸ್ ನ ಕಲ್ತ್ಕೊಂಡಿದ್ದು, ಮುಜೆ ಹಿಂದಿ ಮಾಲೂಮ್ ನಹಿ ಹೇ, ಅಷ್ಟು ಬಿಟ್ಟು ಬೇರೆ ಏನು ಬರ್ತಾ ಇರಲಿಲ್ಲ. ಅಂಥದ್ರಲ್ಲಿ ಅಲ್ಲಿ ಹೋದಾಗ ಜನ ಎಲ್ಲ ತುಂಬಾ ಒಳ್ಳೆಯವರು. ನನಗೆ ಅಲ್ಲಿ ಅಡಾಪ್ಟ್ ಮಾಡ್ಕೊಳಕ್ಕೆ, ನಾನು ಇಂಗ್ಲಿಷಲ್ಲಿ ಹೇಳಿದ್ರು ಅವ್ರು ಹಿಂದಿ ಗುಜರಾತಿಲಿ ಹೇಳ್ತಾ ಇದ್ರು. ಸೊ ದಟ್ ಬರ್ತಾ ನನಗೂ ಅದು ಫ್ಲೂಯೆನ್ಸಿ ಬಂತು. ಆಮೇಲೆ ಓದ ಕೂಡ ಬಂತು. ಹಿಂಗ್ ಓದ್ತೀರಾ, ನಿಮಗೆ ಲಿಪಿ ಗೊತ್ತಿಲ್ವಲ್ಲ ಅನ್ನೋರನ್ನ ಹೇಳ್ತಿದ್ದೆ, ಅರ್ಥ ಮಾಡ್ಕೊಂಡು ಯೋಚನೆ ಮಾಡ್ಕೊಂಡು ಹೋಗ್ತೀನಿ, ಓದ್ತೀನಿ, ಈ ಅಂಗಡಿಲಿ ಸಾಮಾನು ಇರೋದ್ರಿಂದ ಇದಿರ್ಬೋದು ಅಂತ. ಹಾಗೆ ಭಾಷೆ ಆಮೇಲೆ ನಾವು ಗೊತ್ತಾಯ್ತು, ನಾವು ಬೇರೆ ಸ್ಟೇಟ್ಗೆ ಹೋದಾಗ ಅವ್ರ ಭಾಷೆ ನಾವು ಕಲಿಬೇಕು, ನಮ್ಮ ಸ್ಟೇಟಿಗೆ ಬೇರೆಯವ್ರು ಬಂದಾಗ ಅವ್ರಿಗೆ ನಾವು ಕನ್ನಡ ಕಲಿಯೋ ಹಂಗೆ ಮಾಡಬೇಕು. ಇವೆಲ್ಲ ವ್ಯೂಸ್ಗಳು ಸ್ವಲ್ಪ ನನಗೆ ತುಂಬಾ ಇಷ್ಟ ಆಗಿರೋದು. ಹಾಗಾಗಿ ನಾನು ಹಿಂದಿ ಕಲ್ತ್ಕೊಂಡೆ, ಗುಜರಾತಿನೂ ತರಕಾರಿ ಅಂಗಡಿಯಲ್ಲೆಲ್ಲ ಮ್ಯಾನೇಜ್ ಮಾಡ್ಬೇಕಾದ್ರೆ ಇದು ಕಲ್ತ್ಕೊಂಡೆ, ಗುಜರಾತಿನೂ ಕಲ್ತ್ಕೊಂಡೆ. ಗುಜರಾತಿಲಿ ಅಷ್ಟೊಂದು ಫ್ಲೂಯೆನ್ಸಿ ಇರ್ತಿರ್ಲಿಲ್ಲ, ಆದ್ರೂ ಮ್ಯಾನೇಜ್ ಮಾಡ್ತಿದ್ದೆ. ಹಿಂದಿ ಎಲ್ಲ ಬಂತು. ಓಕೆ. ಸೊ ಬ್ಯಾಂಕ್ ಜಾಬ್ ಅಂತ ಅಂದ್ರೆ ಅದು ಟ್ರಾನ್ಸ್ಫರಬಲ್ ಆಗ್ತಾನೆ ಇರ್ತಾರೆ. ಸೊ ಸರ್ ಯಾವಾಗೆಲ್ಲ ಟ್ರಾನ್ಸ್ಫರ್ ಆಗ್ತಾರೆ, ನಿಮ್ಮ ಕೆಲಸಗಳು, ನಿಮ್ಮ ವೃತ್ತಿನೂ ಸಹ ಟ್ರಾನ್ಸ್ಫರ್, ಅವ್ರು ಹೋದ ಕಡೆ ನೀವು ಹೊಸ ಕೆಲಸ ಹುಡುಕೋಬೇಕು. ನೀವಾಗ್ಲೇ ಹೇಳಿದ್ದೇನಂತಂದ್ರೆ ಮನೆಗೆ ಅವಶ್ಯಕತೆ ಇದ್ರೆ ಮಾತ್ರ ನಾನು ಹೋಗ್ತಿದ್ದೆ ಆಚೆ ಕೆಲಸಕ್ಕೋಸ್ಕರ ಅಂತ. ಸೊ ಈಗ ಹೊಸ ಜಾಗ, ಹೊಸ ಜನ, ಮತ್ತೆ ಬದಲಾವಣೆಗಳಾಗ್ತಾನೆ ಇರುತ್ತೆ. ಒಂದು ಜಾಗದಿಂದ ಇನ್ನೊಂದು ಜಾಗ ಕೆಲಸ ಹೊಸದು ಹುಡುಕೊಳ್ಳೋದಾಗಿರ್ಬಹುದು, ಅಥವಾ ಅದ್ರ ಜೊತೆ ಫ್ಯಾಮಿಲಿನ ನಿಭಾಯಿಸೋದಾಗಿರ್ಬಹುದು. ಸೊ ಹೊಸ ಜಾಗ ಅಂತಂದ್ರೆ ಮತ್ತೆ ಹೊಸ ಕೆಲಸ ಹುಡುಕಾಟ, ಹೊಸ ಕೆಲಸ ಸೇರ್ಕೊಂಡು ಮತ್ತೆ ಪ್ರತಿಯೊಂದು ಹೊಸದಿಂದ ಕಲಿಬೇಕು. ಆ ಫೇಸ್ ಹೆಂಗಿತ್ತು ನಿಮ್ಗೆ? ಆಕ್ಚುಲಾಗಿ ನಂಗೆ ಆ ಥರ ಚಾಲೆಂಜಸ್ಗಳೆಲ್ಲ ತುಂಬಾ ಇಷ್ಟ. ಜೊತೆಗೆ ಇವಾಗ ನನಗೆ ಎರಡನೇ ಮಗು ಹುಟ್ಟಿದಾಗ ನನಗೆ 6 ತಿಂಗಳು ರಜೆ ಸಿಕ್ಕಾದ್ಮೇಲೆ ಹೋಗಕ್ ಶುರು ಮಾಡಿದೆ. ಬಟ್ ಆಮೇಲೆ ತುಂಬಾ ಕಷ್ಟ ಆಯ್ತು. ಕಷ್ಟ ಆದಾಗ ಏನ್ ಮಾಡ್ಬಿಟ್ಟು ಬಿಟ್ಬಿಟ್ಟೆ. 2 ಇಯರ್ಸ್ ಆಯ್ತು ನನ್ನ ಮಗುನ್, 2 ಇಯರ್ಸ್ ಆಯ್ತು. ನಂಗೊಬ್ರು ಒಳ್ಳೆ ವಿಸಿಟಿಂಗ್ ನೋಡ್ ಸಿಕ್ಕಿದ್ರು, ಅರುಣಾ ಬೆನ್ ಅಂತ. ಐ ಹ್ಯಾವ್ ಟು ರಿಮೆಂಬರ್ ದಿಸ್ ಟೈಮ್. ಅವರು ಏನ್ ಹೇಳ್ತಾ ಇದ್ರು, ಕೆಲಸ ಮಾಡೋ ಹೆಣ್ಮಕ್ಳಿಗೆ ನನ್ನ ಆಶೀರ್ವಾದ ಅಂತ ನಾನು ಬೇಬಿ ಸಿಟ್ಟಿಂಗ್ ನಡೆಸ್ತೀನಿ ಅಂತ. ಅವ್ರ ಹಸ್ಬೆಂಡು ಅಲ್ಲಿ ಗುಜರಾತ್ ಎಲೆಕ್ಟ್ರಿಸಿಟಿ ಬೋರ್ಡ್ ಅಲ್ಲಿ ದೊಡ್ಡ ಇಂಜಿನಿಯರ್ ಆಗಿದ್ರು. ಅವ್ರು ಮಧ್ಯಾಹ್ನ ಬಂದು ಮಧ್ಯ ಕೂತ್ಕೊಳ್ಳೋರು, ಸುತ್ತ ಅವ್ರ ಹೆಂಡತಿ ಬೇಬಿ ಸಿಟ್ಟಿಂಗ್ ಇಟ್ಕೊಂಡಿರೋ ಮಕ್ಕಳನ್ನೆಲ್ಲ ಕೂಡಿಸ್ಕೊಂಡು ಎಲ್ರಿಗೂ ಬಿಸಿಯಾಗಿ ಚಪಾತಿ ಮಾಡಿ ಪುಲ್ಕ ಮಾಡಿ ಬಡಿಸೋರು. ಆ ತರ ನಂಗೆ ಸಪೋರ್ಟಿವ್ ಇದು. ಈ ಸರ ಅಲ್ದೆ ಒಂಥರ ಇವ್ರುಗಳಿಗೆಲ್ಲ ನಾನು ಕೈ ಎತ್ತು ಮುಗಿಬೇಕು. ನನಗೆ ಒಂಥರ ಹೊಸ ಎಕ್ಸ್ಪೀರಿಯನ್ಸ್ಗೆ ಅವರೆಲ್ಲ ಸಹಾಯ ಮಾಡಿದ್ರು. ಸೊ ಬೇಬಿ ಸಿಟ್ಟಿಂಗ್ ಬಿಟ್ಟು ಕೆಲಸ ಮತ್ತೆ ಬೇರೆ ಒಂದು ಕೆಲಸ ಹುಡುಕೊಂಡೆ. ಎಲ್ಲ ಪ್ರೈವೇಟ್ ಆಗಿರೋದ್ರಿಂದ ನಾನು 2 ವರ್ಷ ಬಿಟ್ಕೊಂಡು ಬರ್ತೀನಿ ಅಂದ್ರೆ ಯಾರು ನನಗೆ ಕ್ಯಾರೆ ಅಂತಿರ್ಲಿಲ್ಲ. ಆಮೇಲಿಂದ ಅಲ್ಲಿ ಇನ್ನೊಂದು ಗೋಯಲ್ ಸೈಂಟಿಫಿಕ್ ವರ್ಕ್ಸ್ ಅಂತ, ದಟ್ಸ್ ಗ್ಲಾಸ್ ಬ್ಲೋಯರ್ಸ್. ದಟ್ ಈಸ್ ಅ ಚಾಲೆಂಜಿಂಗ್ ಜಾಬ್. ಅಲ್ಲಿ ಅಂದ್ರೆ ಏನಪ್ಪಾ ಅಂದ್ರೆ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ನಂಗೆ ಕೆಲಸಗಳು ಸಿಗ್ತಾ ಇದ್ವಿ. ನಂಗೆ ಬೇಕಾದಾಗ ಮಾಡಿ ಫ್ಯಾಮಿಲಿ ನೆಸೆಸಿಟಿ ಇಂದಾಗ ಬಿಟ್ಬಿಡ್ತಾ ಇದ್ದೆ, ಇಲ್ಲ ನನಗೆ ಫ್ಯಾಮಿಲಿನ ಮ್ಯಾನೇಜ್ ಮಾಡಕ್ ಆಗತ್ತೆ ಇಂದಾಗ ಮತ್ತೆ ಸೇರ್ಕೋತಾ ಇದ್ದೆ. ಹಾಗಾಗಿ ಅಫ್ಕೋರ್ಸ್ ನನಗೆ ಫ್ಯಾಮಿಲಿನೇ ಪ್ರಿಯಾರಿಟಿ. ನೆಕ್ಸ್ಟ್ ನಾನು ಪ್ರೊಫೆಷನ್ ಅಥವಾ ಕೆರಿಯರ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಫ್ಯಾಮಿಲಿ ನೆಸೆಸಿಟಿ ಅಂದ್ರೆ ಬಿಟ್ಬಿಡ್ತಾ ಇದ್ದೆ. ಬಟ್ ಕೆರಿಯರ್ ಓರಿಯೆಂಟೆಡ್ ಆಗಿರೋ ತಪ್ಪು ಅಂತ ಅಲ್ಲ, ಬಟ್ ನನ್ನ ಪ್ರಿಯಾರಿಟಿ ಆಗಿತ್ತು. ಹೌದು. ಈಗ ನೀವು 50 ವರ್ಷದ ಹಿಂದಿನ ವಿಚಾರಗಳನ್ನ ಹೇಳ್ತಾ ಇದ್ದೀರಾ. ಈಗ ಇತ್ತೀಚಿನ ದಿನಗಳಲ್ಲಿ ಎಷ್ಟೋ ಜನ ನಾವು ನೋಡ್ದಂಗೆ ಫ್ಯಾಮಿಲಿ ಸೆಕೆಂಡ್, ಓಕೆ ಸ್ವಲ್ಪ ನೋಡ್ಕೊಂಡು ಸೆಟಲ್ ಆದ್ಮೇಲೆ ಮದುವೆ ಆಗೋಣ, ಓಕೆ ಸೆಟಲ್ ಆದ್ಮೇಲೆ ಮಗು ಮಾಡ್ಕೊಳ್ಳೋಣ ಅನ್ನೋಂಥ ವಿಚಾರದಲ್ಲಿ ಅವಾಗಿನ ಕಾಲದಲ್ಲಿ ಫ್ಯಾಮಿಲಿನೇ ಫಸ್ಟ್, ಫ್ಯಾಮಿಲಿನೇ ಪ್ರಿಯಾರಿಟಿ. ಇವತ್ತು ಹೌದು, ಆದ್ರೆ ಅದು ಸ್ವಲ್ಪ ಬಿಟ್ಕೊಳ್ತಾ ಬರ್ತಾ ಇದೆ. ಆ ತರ ಇರೋ ಕಂಡೀಷನ್ ಅವ್ರಿಗೆ ಏನು ನೀವು ಹೇಳಕ್ ಇಷ್ಟ ಮಾಡ್ತೀರಾ, ಏನ್ ಗೈಡ್ ಮಾಡಕ್ ಇಷ್ಟ ಪಡ್ತೀರಾ? ಖಂಡಿತ ತುಂಬಾ ಒಳ್ಳೆ ಪ್ರಶ್ನೆ ಲಕ್ಷ್ಮಿ, ಇದು ತುಂಬಾ ಒಳ್ಳೆ ಪ್ರಶ್ನೆ. ಯಾಕೆಂದ್ರೆ ಇಂದಿನ ದಿನಗಳಲ್ಲಿ ತುಂಬಾ ಜನ ಎದುರಿಸ್ತಾ ಇರೋ ಸವಾಲು. ಆದ್ರೆ ಒಂದು ನಾವು ತಿಳ್ಕೊಳ್ಳೇಬೇಕು, ಯಾಕೆ ಅಂದ್ರೆ ನಮ್ಮ ಫ್ಯಾಮಿಲಿ ಎಷ್ಟು ಕ್ಲೋಸ್ ರಿಲೇಟೆಡ್ ಆಗಿರುತ್ತೋ ನಮ್ಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಯಾಕೆ ಅಂದ್ರೆ ನೀವೆಲ್ಲ ಕೆರಿಯರ್ ಓರಿಯೆಂಟೆಡ್ ಆದಾಗ ಕೆರಿಯರ್ ಅಲ್ಲೇನು ನಮಗೆ ಸಂಬಳ ಬರೋದೇನು ಬಿಟ್ಟು ಯಾರು ದುಡ್ಡು ಕೊಡೋಲ್ಲ. ಲಾಟ್ ಆಫ್ ಪ್ರೆಷರ್ ಇರುತ್ತೆ, ಲಾಟ್ ಆಫ್ ಅಡ್ಜಸ್ಟ್ಮೆಂಟ್ ಇರುತ್ತೆ. ಅದೆಲ್ಲ ಮಾಡ್ಕೊಂಡು ಬಂದಾಗ ನಿಮ್ಗೆ ಒಂದು ಕ್ಲೋಸ್ ರಿಲೇಟೆಡ್ ಫ್ಯಾಮಿಲಿ ಅಂತ ಇದ್ದಾಗ ಏನಾಗುತ್ತೆ, ಯು ವಿಲ್ ಗೆಟ್ ಒಂಥರ
ಸಮಾಧಾನ ಸಿಗುತ್ತೆ ಅಲ್ಲಿ ಬಂದು ಮನೆಯವ್ರ ಹತ್ರ ಹೇಳ್ಕೊಂಡಾಗ, ಅಥವಾ ಎಷ್ಟೋ ವಿಚಾರ ಗೊತ್ತಾಗುತ್ತೆ. ಹಾಗಾಗಿ ನಾನು ಈಗಿನ ಹೆಣ್ಮಕ್ಳಿಗೆ ಹೇಳ್ಕೊಳ್ಳೋದು ಅಂದ್ರೆ, ನಿಮ್ಮ ಫ್ಯಾಮಿಲಿನ ತುಂಬಾ ನೀಟಾಗಿ ಇಟ್ಕೊಂಬಿಡಿ, ತುಂಬಾ ಚೆನ್ನಾಗಿ ಇಟ್ಕೊಂಬಿಡಿ. ಖಂಡಿತ ನಂಗೆ ಗೊತ್ತು, ಕವಿವಾಣಿ ಹೇಳುತ್ತೆ, ಹೊಂದಿಕೆ ಎಂಬುದು ಎಷ್ಟು ಕಷ್ಟವೋ, ಹೊಂದಿಕೆ ಎಂಬುದು 4 ದಿನದ ಈ ಬದುಕಿನಲ್ಲಿ ಅಂತ. ಅದನ್ನ ಕನ್ವರ್ಟ್ ಮಾಡ್ಕೊಳ್ಳಿ, 4 ದಿನದ ಈ ಬದುಕು, ಇದ್ರಲ್ಲಿ ನಾವು ಹೊಂದಾಣಿಕೆ ಮಾಡ್ಕೊಂಡ್ಬಿಡೋಣ ಅಂತ. ಸೊ ನಾವು ಸ್ವಲ್ಪ ಹೊಂದಾಣಿಕೆ ಮಾಡ್ಕೊಂಡ್ಬಿಟ್ರೆ ಯಾವಾಗ್ಲೂ ಈ ಪ್ರೀತಿ ವಿಶ್ವಾಸ ಎಲ್ಲ ಅಷ್ಟೇ, ನಾವು ಜಾಸ್ತಿ ಕೊಟ್ಬಿಡ್ಬೇಕು. ಆಮೇಲೆ ನಾವು ನಮ್ಗೊಂದು ಮುಷ್ಟಿ ಸಿಕ್ಕಿದ್ರೆ ಸಾಕು. ಯಾಕಂದ್ರೆ ನಾವು ಒಂದು ಈಗಿನ ಎಸ್ಪೆಷಲಿ ಹೆಣ್ಮಕ್ಳುಗಳಲ್ಲಂತೂ ಸಿಕ್ಕಾಪಟ್ಟೆ ಕೆಪಾಸಿಟಿ ಇರುತ್ತೆ, ಇಂಟೆಲಿಜೆನ್ಸ್ ಇರುತ್ತೆ, ಎಕ್ಸ್ಪೋಜರ್ ಇರುತ್ತೆ, ಎಲ್ಲ ಇರುತ್ತೆ. ಅವ್ರಿಗೆ ನಿಜವಾಗ್ಲೂ ಬೇಕಾಗಿರೋದು ನೀವು ಒಂದು ಮುಷ್ಟಿ ಕೊಟ್ರೆ ಅದನ್ನು ಬೇಕಾದಷ್ಟು ಖಂಡಿಗೆ ತರ ಮಾಡ್ಕೊಂಡು ಅವ್ರಿಗೆ ಕೆಪಾಸಿಟಿ ಇರುತ್ತೆ. ಹಾಗಾಗಿ ಫ್ಯಾಮಿಲಿಗೆ ಇಂಪಾರ್ಟೆನ್ಸ್ ಕೊಟ್ಬಿಡಿ. ಯೂಸ್ ದ ಫೆಸಿಲಿಟೀಸ್. ಇವಾಗೆಲ್ಲ ಯಾಕೆಂದ್ರೆ ನೀವು ದುಡ್ಡು ಅರ್ನ್ ಮಾಡ್ತೀರಾ, ಹಾಗಾಗಿ ನೀವು ಫೆಸಿಲಿಟೀಸ್ಗಳನ್ನೆಲ್ಲ ಯೂಸ್ ಮಾಡ್ಕೊಳ್ಳಿ. ಬಟ್ ಆ ಬಾಂಡೇಜ್ ಇದೆಯಲ್ಲ, ಅದನ್ನ ನೀವು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತೀರೋ ನಿಮ್ಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ದಟ್ ರಿಫ್ಲೆಕ್ಟ್ಸ್ ಇನ್ ಯುವರ್ ಕೆರಿಯರ್ ಆಲ್ಸೋ. ಯಾವಾಗ ನಿಮಗೆ ಮನೆಯಲ್ಲಿ ಒಂಥರ ಸೆಕ್ಯೂರ್ ಫೀಲಿಂಗು, ಸ್ಯಾಟಿಸ್ಫ್ಯಾಕ್ಷನ್ ಎಲ್ಲ ಇರುತ್ತೋ, ನೀವು ಕೆರಿಯರ್ನ ಕಂಫರ್ಟ್, ಈಗ ನನ್ನ ಪ್ರೀತಿ ಮಾಡೋ ಜನ ಇದ್ದೇ ಇದ್ದಾರೆ ಅಂತ ನಿಮ್ಗೆ ಯಾವಾಗ ಕಾನ್ಫಿಡೆನ್ಸ್ ಇರುತ್ತೋ, ನಿಮ್ಗೆ ಅಲ್ಲಿ ಕೇರ್ ಫ್ರೀ ಆಗಿ ಕೆಲಸ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಫ್ಯಾಮಿಲಿಗೆ ಸ್ವಲ್ಪ ಟೈಮ್ ಕೊಟ್ಬಿಡಿ, ಸ್ವಲ್ಪ ಹೊಂದಾಣಿಕೆ ಮಾಡ್ಕೊಂಬಿಡಿ. ಒಂದು ಸ್ವಲ್ಪ ದಿನ ನೀವು ಜಾಸ್ತಿ ಹೊಂದಾಣಿಕೆ ಮಾಡ್ಕೊಂಡಾಗ ಅವ್ರು ಕಮ್ಮಿ ಹೊಂದಾಣಿಕೆ ಮಾಡ್ಕೊಂಡ್ರು ನಿಮಗೆ ಕೆಪಾಸಿಟಿ ಬಂದ್ಬಿಡುತ್ತೆ ಅದನ್ನ ಮ್ಯಾನೇಜ್ ಮಾಡೋದು ಅಂತ. ಸೊ ಹಾಗಾಗಿ ಯಾಕೆಂದ್ರೆ ನಮ್ಮಲ್ಲಿ ನನ್ನ ಮಗಳಿಗೂ ವರ್ಕಿಂಗು, ನನ್ನ ಸೊಸೆನೂ ವರ್ಕಿಂಗು, ಅವರೆಲ್ಲ ಮಾಡ್ತಾ ಇರೋದ್ರಿಂದ ಅವ್ರಿಗೆ ನಾವು ಸಪೋರ್ಟ್, ಎಸ್ಪೆಷಲಿ ಈಗ ನಮ್ಮ ಜನರೇಷನ್ ಅವ್ರೇನು, ಯಾವ ಹೆಣ್ಮಕ್ಳು ನೀವು ಕೆಲಸ ಮಾಡಬೇಡಿ, ಮನೇಲಿ ಕೂತ್ಕೊಳ್ಳಿ ಅಂತ ಹೇಳಲ್ಲ. ನಾವು ಯು ವಾಂಟ್ ಟು ಸಪೋರ್ಟ್, ಬಟ್ ಅದು ನಿಮ್ ಕೈಲಿದೆ, ನೀವು ಯುಟಿಲೈಸ್ ಮಾಡ್ಕೋಬೇಕು. ಫೆಸಿಲಿಟೀಸ್ ಯೂಸ್ ಮಾಡ್ಕೊಳ್ಳಿ, ಕಷ್ಟ ಕೊಡ್ಬೇಡಿ ದೊಡ್ಡವ್ರಿಗೆ ಒಂಥರ ಇದು. ಬಟ್ ಮಾರಲ್ ಸಪೋರ್ಟು, ಸಜೆಷನ್ನು, ಅವ್ರ ಎಕ್ಸ್ಪೀರಿಯನ್ಸ್ ಅದನ್ನ ಯೂಸ್ ಮಾಡ್ಕೊಂಡು ಫ್ಯಾಮಿಲಿ ಎಷ್ಟು ಕ್ಲೋಸ್ ನಿಟೆಡ್ ಆಗಿ ಟೈಟ್ ಆಗಿರುತ್ತೋ, ಯು ಕ್ಯಾನ್ ಅಚೀವ್ ಸೋ ಮೆನಿ ಥಿಂಗ್ಸ್ ಇನ್ ಲೈಫ್ ಅಂತ ಇದೆಲ್ಲ ನಮ್ಗೆ ಹೆಂಗೆ ಅಂತಂದ್ರೆ, ನಮ್ಗೆ ಸಹ ಇನ್ಕ್ಲೂಡ್ ಮಾಡ್ಕೊಂಡು ಒಂಥರ ಐ ಓಪನಿಂಗ್. ಓಕೆ, ಒಂದು ಚೂರು ಅಡ್ಜಸ್ಟ್ ಮಾಡ್ಕೊಂಡ್ರೆ, ಒಂದ್ ಸ್ವಲ್ಪ ನಾವು ಹೊಂದ್ಕೊಂಡು ಹೊಟ್ಟೋದ್ರೆ ಹೌದು ಎಲ್ಲ ಚೆನ್ನಾಗಿರುತ್ತೆ. ಇವಾಗ ನಾವು ಬೇಬಿ ಸಿಟ್ಟಿಂಗ್ ಅಲ್ಲಿ ಬಿಡೋ ತಪ್ಪು ಅಂತ ನಾನು ಹೇಳಲ್ಲ, ನಾನು ಹೇಳಿದ್ನಲ್ಲ ಅರುಣ ಬೆನ್ ಆ ತರ. ಆದ್ರೆ ಅದೇ ನೀವು ನಿಮ್ ಅತ್ತೆನೋ ನಿಮ್ಮಮ್ಮನೋ ನಿಮ್ ಜೊತೆ ಇದ್ರೆ, ಅಜ್ಜಿ ತಾತನ ಜೊತೆ ಬಿಡಿದ್ರೆ ನಿಮ್ಗೆ ಅಡ್ಜಸ್ಟ್ ಮಾಡ್ಕೊಳ್ಳೋದು ಕಷ್ಟ ಇದ್ರು ನಿಮ್ಮ ಮಕ್ಳಿಗೋಸ್ಕರ ನೀವು ಒಂಚೂರು ಅಡ್ಜಸ್ಟ್ ಮಾಡ್ಕೊಳ್ಳಿ, ಅವ್ರಿಗೂ ಒಂದು ಮೊಮ್ಮಕ್ಕಳು ಸುಖ ಕೊಟ್ಬಿಡಿ. ನಿಮ್ಗೆ ಎಷ್ಟು ಖುಷಿ ಆಗುತ್ತೆ. ನೀವು ಆಫೀಸಲ್ಲಿ ಒಂದು 8 ಗಂಟೆ ಆದ್ರೆ ನಮ್ಮ ಅತ್ತೆ ಮಾವ ಇದ್ದಾರೆ ಅಥವಾ ನಮ್ಮ ಅಪ್ಪ ಅಮ್ಮನ ಜೊತೆ ನನ್ನ ಮಕ್ಳಿದ್ದಾರೆ ಅಂದ್ರೆ ಸ್ಯಾಟಿಸ್ಫ್ಯಾಕ್ಷನ್. ಅಯ್ಯೋ ಬೇಬಿ ಸಿಟ್ಟಿಂಗ್ ನವ್ರು ವೆಯ್ಟ್ ಮಾಡ್ತಾ ಇದ್ದಾರೆ, ಇಫ್ ಐ ಗೋ ಲೇಟ್ ನನ್ನ ಮಗು ಮಕ ಪಿಚ್ ಮಾಡ್ಕೊಳ್ಳುತ್ತೆ, ತುಂಬಾ ಡಿಫ್ರೆನ್ಸ್ ಇರುತ್ತೆ. ಅದಕ್ಕೇನು ಸ್ವಲ್ಪ ಹೊಂದಾಣಿಕೆ. ಆದ್ರೆ ಇವಾಗೆಲ್ಲ ನಿಮ್ಗೆಲ್ಲ ಯಾಕೆ ಈಸಿ ಆಗುತ್ತೆ ಅಂದ್ರೆ, ಫೈನಾನ್ಷಿಯಲ್ ಆಗಿ ನೀವು ಸೌಂಡ್ ಆಗಿರೋದ್ರಿಂದ ಯೂಸ್ ದ ಆಲ್ ಫೆಸಿಲಿಟೀಸ್. ನಿಮ್ಮ ಅತ್ತೆಗೆ ಅಥವಾ ನಿಮ್ಮ ಅಮ್ಮಂಗೆ ಮಗು ನೋಡ್ಕೊಳಕ್ ಆಗಲ್ವಾ, ಒಬ್ರು ಕೇರ್ ಟೇಕರ್ ನ ಮನೆಯಲ್ಲಿ ಇಟ್ಕೊಳ್ಳಿ, ಅದನ್ನ ಅವ್ರು ಸೂಪರ್ವೈಸ್ ಮಾಡ್ಲಿ. ಆ ರೀತಿನಲ್ಲಿ ಫೆಸಿಲಿಟೀಸ್ ಎಲ್ಲ ಯೂಸ್ ಮಾಡ್ಕೊಂಡು ಕ್ಲೋಸ್ ರಿಲೇಟೆಡ್ ಆಗಿರ್ಬೇಕು ಅನ್ನೋದು ನನ್ನ ಅಭಿಪ್ರಾಯ. ಅದೆಷ್ಟು ಸರಿ ಅಂತ ನನಗೆ ಗೊತ್ತಿಲ್ಲ, ಬಟ್ ಬಹಳ ಖುಷಿ ಆಗುತ್ತೆ. ಏನಕ್ಕೆ ಅಂದ್ರೆ ಕೆಲವರು ಅವ್ರು ಏನ್ ಬೆಳೆದು ಬಂದಿರ್ತಾರೆ ಅದನ್ನ ಇಂಪೋಸ್ ಮಾಡ್ತಾ ಇರ್ತಾರೆ. ಇಲ್ಲ ಏನು ಇದು ಸರಿ ಇದು ತಪ್ಪು, ದೊಡ್ಡವರು ನಾನ್ ಹೇಳ್ದಾಗೆ ನಡಿಬೇಕು ಅಂತ. ಅಂತದ್ರಲ್ಲಿ ನೀವು ಫೆಸಿಲಿಟಿ ಯೂಸ್ ಮಾಡ್ಕೊಳ್ಳೋದು, ಹಾಗೆ ಈಗಿನ ಕಾಲದ ತರ ನೀವು ಯೋಚನೆ ಮಾಡ್ತಾ ಇರೋದು ತುಂಬಾ ಖುಷಿ ಕಡುತ್ತೆ. ಹೌದು, ಏನಂತಾರೆ ಗೋ ವಿತ್ ದ ಫ್ಲೋ. ಯಾಕೆಂದ್ರೆ ನಾವು ನೋಡಿದೀವಿ ಎಕನಾಮಿಕ್ ಕೆರಿಯರ್ ಓರಿಯೆಂಟೆಡ್ ಆಗೋದು ಖಂಡಿತ ತಪ್ಪಲ್ವೇ ಅಲ್ಲ. ಯಾಕೆಂದ್ರೆ ನಿಮ್ಮ ಕೆಪಾಸಿಟಿ ಇರುವಾಗ ಅಷ್ಟಷ್ಟು ಓದಿರ್ತೀರಾ, ಬರ್ದಿರ್ತೀರಾ. ಓದದೇ ಇರೋರು, ಬರ್ದೇ ಇರೋರ್ಗುನು, ಬರೀದೇ ಇರೋರ್ಗು ಅವ್ರ ಕೆಪಾಸಿಟಿ ಇರುತ್ತೆ. ಆ ಕೆಪಾಸಿಟಿನ ಯುಟಿಲೈಸ್ ಮಾಡ್ಕೋಬೇಕು. ಅದಕ್ಕೆ ಫ್ಯಾಮಿಲಿನ ಫೋರ್ಗೋ ಮಾಡೋದು ಬೇಡ. ಅಲಾಂಗ್ ವಿತ್ ಫ್ಯಾಮಿಲಿ ವಿ ವಿಲ್ ಗ್ರೋ. ಅವಾಗ ಫ್ಯಾಮಿಲಿನೂ ಖುಷಿಯಾಗಿರುತ್ತೆ. ಸೊ ನೀವು ವರ್ಕಿಂಗ್ ಮಾಡ್ತಾನೆ ಇದ್ರಿ ಬಹಳಷ್ಟು ವರ್ಷ, ಸುಮಾರು 18 ವರ್ಷಗಳ ಕಾಲ ಕೆಲಸ ಮಾಡಿದ್ರಿ. ಈಗ ನಮ್ಗೆಲ್ಲ ಹೇಗಿದೆ ಅಂತಂದ್ರೆ, ಕಾರ್ಪೊರೇಟ್ ಲೈಫ್ ಅಲ್ಲಿ ಅಟ್ಲೀಸ್ಟ್ ವಾರಕ್ಕೆ 1-3 ದಿನ ಆಫೀಸ್ಗೆ ಹೋಗ್ಬೋದು, 1-2 ದಿನ ಮನೆಯಲ್ಲಿ ವರ್ಕ್ ಫ್ರಮ್ ಹೋಮ್ ಆಪ್ಷನ್ಸ್ ಇದೆ, ವೀಕೆಂಡ್ಸ್ ರಜೆಗಳಿರುತ್ತೆ. ಹೆಂಗೋ ಬ್ಯಾಲೆನ್ಸ್ ಮಾಡಿ ಬೇಬಿ ಕೇರ್ ಹೆಲ್ಪ್ ಎಲ್ಲ ತಗೊಂಡು ಮಾಡ್ತಿದ್ವಿ. ಆಗ ನಿಮಗೆ ವಾರ ಪೂರ್ತಿ ಆಫೀಸಿಗೆ ಹೋಗ್ಬೇಕು,
ಮತ್ತೆ ಕೆಲವು ಸತಿ ಸ್ಯಾಟರ್ಡೇಸ್ ಎಲ್ಲ ಎಷ್ಟೋ ಕಂಪನಿಗಳು ವರ್ಕ್ ಮಾಡ್ತಾರೆ. ಹೇಗಿತ್ತು ಅದೊಂದು ಎಕ್ಸ್ಪೀರಿಯನ್ಸ್? ದಿನ ಬೆಳಗಾದ್ರೆ ಆದಷ್ಟು ಹೇಳೋದಲ್ಲ, ತುಂಬಾನೇ ಕಷ್ಟ ಇತ್ತು. ಹಂಗ್ ನೋಡಕ್ ಹೋದ್ರೆ ನಮ್ಗನ್ಸುತ್ತೆ ಈಗಿನವ್ರು ಸ್ವಲ್ಪ ಈಸಿ ಅಂತ, ಬಟ್ ಎಲ್ಲಾ ಕಾಲದಲ್ಲೂ ಎಲ್ರಿಗೂ ಅವ್ರವ್ರ ಪ್ರೆಷರು ಅವ್ರವ್ರ ಟೆನ್ಷನ್ ಇರುತ್ತೆ. ಏನಪ್ಪಾ ಅಂದ್ರೆ ಚೇಂಜ್ ಆಗಿರುತ್ತೆ ಅಷ್ಟೇನೆ, ಟೈಪ್ ಚೇಂಜ್ ಆಗಿರುತ್ತೆ ಹೊರತು ಈಗ ನಾನ್ ಕೆಲಸ ಮಾಡ್ತಿದ್ ಕಡೆ ಮಂಡೇ ಹಾಲಿಡೇ ಇರ್ತಿತ್ತು, ನಮ್ ಹಸ್ಬೆಂಡ್ಗೆ ಸಂಡೇ ಹಾಲಿಡೇ ಇರ್ತಿತ್ತು. ಸೊ ನಾನು ಸಂಡೇ ಅವ್ರನ್ನ ಎಬ್ಬಿಸ್ತಿರ್ಲಿಲ್ಲ, ನಾನೆಲ್ಲ ಕೆಲಸ ಮಾಡ್ಕೊಂಡು ಹೊರಟೋಗ್ತಾ ಇದ್ದೆ. ಮಂಡೇ ಅವ್ರೇನಾದ್ರು ಅಡ್ಜಸ್ಟ್ ಮಾಡ್ಕೊಂಡು ನನ್ನ ಎಬ್ಬಿಸ್ತಾ ಇರ್ಲಿಲ್ಲ. ಹಾಗೆ ಮನೇಲಿ ಕೋಆಪರೇಷನ್ ಇಲ್ಲದೆ ಇದ್ರೆ ಏನೂ ಮಾಡೋಕ್ಕಾಗಲ್ಲ, ಮೆಂಟಲ್ ಪೀಸು ಇರಲ್ಲ, ಇದು ಇರಲ್ಲ. ಸೊ ಹಾಗೆ ತುಂಬಾನೇ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ವು. ಜೊತೆಗೆ ನಾ ಹೇಳ್ದಂಗೆ ನಾವೆಲ್ಲ ಮಿಡ್ಲ್ ಕ್ಲಾಸಿಂದ ಬಂದಿದ್ದು, ಏನು ತುಂಬಾ ಏನೋ ಫೆಸಿಲಿಟೀಸ್ಗಳೆಲ್ಲ ಯೂಸ್ ಮಾಡ್ಕೊಳ್ಳೋದು ಹಾಗೆಲ್ಲ ಇರ್ತಿರ್ಲಿಲ್ಲ. ಅಫ್ಕೋರ್ಸ್ ಏನಪ್ಪಾ ಅಂದ್ರೆ ಇಲ್ವೇ ನಾನು ಕೆಲಸ ಮಾಡದೇ ಇದ್ರೆ ಆಗದೇ ಇಲ್ಲ ಅಂತ ಇರ್ತಿರ್ಲಿಲ್ಲ, ಬಟ್ ನಾವು ಮಾಡಿದ್ರೆ ವಿ ಕ್ಯಾನ್ ಲೀಡ್ ಎ ಬೆಟರ್ ಲೈಫ್. ನಮ್ಗೆ ಇಷ್ಟ ಇರೋ ತರ ನಮ್ಮ ಹಸ್ಬೆಂಡ್ ದುಡ್ಡಲ್ಲಿ ನಾವು ಮಸಾಲೆ ದೋಸೆ ತಿಂದ್ಕೊಂಡು ಬಂದ್ರೆ ಅಯ್ಯೋ ಬೇಡಪ್ಪ ಅಂತ ಅನ್ಕೊಳ್ಳೋದನ್ನೇ ಕಾಫಿನೂ ಆರಾಮಾಗಿ ಕೊಟ್ಕೊಂಡು ಐಸ್ ಕ್ರೀಮು ತಿನ್ಕೊಂಡಿರ್ಬೋದು ಅನ್ನೋ ತರ. ಹಾಗಾಗಿ ಸುಮಾರು ಅಡ್ಜಸ್ಟ್ಮೆಂಟ್ಗಳು ಮಾಡ್ಕೊಳ್ಬೇಕಾಗ್ತಿತ್ತು. ಸೊ ಹೆಂಗಸಾಗಿ ನಾನು ಆಚೆ ಹೋಗ್ತಾ ಇದ್ದೀನಿ, ನಾನು ಅಡ್ಜಸ್ಟ್ ಮಾಡ್ಕೋಬೇಕು ಅನ್ನೋದು ಒಂದು ತಲೆಯಲ್ಲಿ ಬಂದ್ರೆ, ಅಟ್ ದ ಸೇಮ್ ಟೈಮ್ ಹಸ್ಬೆಂಡ್ ಅವರು ಸಹ ಪಾಪ ಅವಳು ಒಂದ್ ಸ್ವಲ್ಪ ಆಚೆ ಹೋಗಿ ದುಡಿದು ಬಂದಿರ್ತಾಳೆ, ಅವಳು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಲಿ ಅಂತ ಅವ್ರು ನಮ್ಗೆ ಕಂಫರ್ಟ್ ಕೊಡ್ತಾರಲ್ಲ, ಅವಾಗ ನಮ್ಗೆ ಇನ್ನೂ ಒಂಥರ ಮೋಟಿವೇಶನ್. ಇನ್ನು ಮುಂದೆ ಬರಬೇಕು, ಇನ್ನೊಂದ್ ಸ್ವಲ್ಪ ನಾನೇನಾದ್ರೂ ಮಾಡ್ಬೇಕು, ಸಾಧನೆ ಹಾದಿನಲ್ಲಿ ಮುಂದೆ ಬರಬೇಕು ಅನ್ನೋದೆಲ್ಲ ನಮಗೂ ಯೋಚನೆ ಬರುತ್ತೆ. ನಾನು ನಿಮ್ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡಿದಾಗ ನೀವು ವರ್ಕಿಂಗ್ ಎಲ್ಲ ಬಿಟ್ಟು ಆದ್ಮೇಲೆ ನಿಮ್ಮದೇ ಆದಂತಹ ಒಂದು LIC ಆಗಿರ್ಬೋದು ಅದರಲ್ಲಿ ನೀವು ಸ್ಟಾರ್ಟ್ ಮಾಡ್ಕೊಂಡ್ರಿ. ಅದು ಹೇಗೆ ಅಂತಂದ್ರೆ LIC ಅಥವಾ ಈ ಏಜೆನ್ಸು, ಈ ಪೋಸ್ಟಲ್ ಸರ್ವಿಸಸ್ ಎಲ್ಲ ನಿಮಗೆ ವರ್ಕ್ ಆಗ್ತಾ ಇತ್ತು, ಜೊತೆಗೆ ಒಂದು ಸಮಾಜಕ್ಕೆ ಇಟ್ಸ್ ಅ ಸರ್ವಿಸ್. ಏನಕ್ಕೆ ಅಂತಂದ್ರೆ ಇನ್ಶೂರೆನ್ಸ್ ನಾಲೆಡ್ಜು ಇವಾಗ ತುಂಬಾನೇ ಇದೆ, ಎಲ್ಲರಿಗೂ ಇದೆ. ಈಗ ಹೇಗೆ ಅಂತಂದ್ರೆ ಫಸ್ಟ್ ಕಂಪ್ನಿ ಜಾಯಿನ್ ಆದ್ರೆ ಫಸ್ಟ್ ಅವ್ರಿಗೆ ಒಂದು ಇನ್ಶೂರೆನ್ಸ್ ಮಾಡಿಸ್ಬಿಡ್ತಾರೆ. ಅವಾಗೆಲ್ಲ ಅಷ್ಟು ನಾಲೆಡ್ಜ್ ಇರ್ತಿರ್ಲಿಲ್ಲ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಫ್ಯಾಮಿಲಿನೆಲ್ಲ ಒಂದು ಡೆತ್ ಆಯಿತು ಅಂತ ಅಂದರೆ, ಸೊ ಈ ನಾಲೆಡ್ಜ್ ಅವೇರ್ನೆಸ್ ಎಲ್ಲ ನೀವು ಹೇಗೆ ಜನಕ್ಕೆ ತಿಳಿಸಿ ಅವ್ರಿಗೆ ಹೇಗೆ ಇನ್ಶೂರೆನ್ಸ್ ಕೊಡಿಸ್ತಿದ್ರಿ? ಈ ಇದೊಂದು ಎಕ್ಸ್ಪೀರಿಯನ್ಸ್. ವೆರಿ ಗುಡ್ ಕ್ವಶನ್. ಯಾಕೆ ಅಂತಂದ್ರೆ ನಾನು ಒಂಥರ ಈ ಏಜೆನ್ಸಿ ತಗೊಂಡಾಗ ನಾನು ತಗೊಂಡಿದ್ದು ಮೇಯ್ನ್ ಅಂದ್ರೆ ಏನಪ್ಪಾ ಅಂತಂದ್ರೆ, ನನ್ನ ಮಗಳು ಸೆಕೆಂಡ್ PUC ಬಂದ್ರು, ನನ್ನ ಮಗ ಹೈಸ್ಕೂಲ್ ಬಂದ. ಅವಾಗ ದಿನಾ ಬೆಳಗ್ಗೆ ಆಫೀಸ್ಗೆ ಹೋಗೋದು. ನಂದು ಆಸ್ ಯೂಶುವಲ್ ನಾ ಹೇಳೋದಲ್ಲ, ನಮ್ಮ ಹಸ್ಬೆಂಡ್ ಕೆಲಸ ಮಾಡ್ತಿದ್ರಿಂದ ಅವರ ಟ್ರಾನ್ಸ್ಫರ್ ಆದಾದ ಕಡೆ ಒಂದೊಂದು ಕೆಲಸ ಬಿಡೋದು ಮತ್ತೆ ಸೇರ್ಪಡೋದು. ಸೊ ಪ್ರೈವೇಟ್ ಆರ್ಗನೈಸೇಷನ್ಸ್ ಅಲ್ಲೇ ನಾವು ವರ್ಕ್ ಮಾಡ್ತಾ ಇದ್ದೀವಿ. ತುಂಬಾ ಪ್ರೆಷರ್ ಆಗ್ತಾ ಇತ್ತು, ಸಂಜೆ ಬೇಗ ಬರಕ್ ಆಗ್ತಾ ಇರ್ಲಿಲ್ಲ, ಮಕ್ಳಿಗೆ ಕೊಡಕ್ ಆಗ್ತಾ ಇರ್ಲಿಲ್ಲ. ಸೊ ಒಂದ್ ದಿನ ಬೆಳಗ್ಗೆ ನಮ್ಮನೆ ಟೆನ್ಷನ್, ಜಗ್ಲ ಅಂತಾನೆ ಹೇಳ್ಬೋದು. ಟೆನ್ಷನ್, ಒಂದು ಸಾಫ್ಟ್ ವರ್ಡ್ಸ್ ಅಂದ್ರೆ ಟೆನ್ಷನ್ ಕ್ರಿಯೇಟ್ ಆಗ್ತಾ ಇತ್ತು. ಒನ್ ಫೈನ್ ಡೇ ಐ ಡಿಸೈಡೆಡ್, ಇಲ್ಲ ನಾನು ಕೆಲಸ ಮಾಡಲ್ಲ, ಎಷ್ಟು ಬರುತ್ತೋ ಅದ್ರಲ್ಲಿ ಹಂಗೆ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ ನಾನು ಫೋನ್ ಮಾಡಿ ನಾನು ಬಿಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟೆ. ಅವ್ರಿಗೆ ಆಶ್ಚರ್ಯ, ನೆನ್ನೆ ಕೆಲಸ ಮಾಡ್ಕೊಂಡು ಹೋದಿಲ್ಲ ಏನಾಯ್ತಮ್ಮ ಅಂತ. ಇಲ್ಲ ನಾನು ಆಮೇಲೆ ನಿಧಾನಕ್ಕೆ ಬಂದು ಹೇಳ್ತೀನಿ ಅಂದ್ರೆ ದೆನ್ ನಾನು ಹೋಗಿ ಆಮೇಲೆ ಅವ್ರಿಗೆ ಬೇರೆ ಎಲ್ಲ ಅರೇಂಜ್ ಆಗೋ ತನಕ ಮಾಡಿಕೊಟ್ಟು ಒಂಥರ ಇದಾಗಿ ರಿಲೀವ್ ಆಗಿ ಬಂದಾದ್ಮೇಲೆ ಒಂದು 4-5 ತಿಂಗಳು ಕೂತ್ಕೊಂಡೆ ಮನೇಲಿ. ಬಟ್ ಅಷ್ಟು ವರ್ಷದಿಂದ ಕೆಲಸ ಮಾಡಿ ಮನೆ ಕೆಲಸ ಇಷ್ಟಕ್ಕೋಸ್ಕರ ನಾನು ಸುಮ್ಮನೆ ಬಿಟ್ಬಿಟ್ನಲ್ಲ ಅಂತ ಅನ್ಸೋಕ್ ಶುರು ಆಯಿತು. ಆಮೇಲಿಂದ ಇದು ಸರ್ವಿಸೇ ಆಗುತ್ತೆ. ಸೊ ಆ್ಯಕ್ಚುಲಾಗಿ ನೀವು ಹೇಳಿ ತುಂಬ ಒಳ್ಳೆ ವರ್ಡ್. ಯಾಕೆಂದರೆ ನಾನು ಪೋಸ್ಟಲ್ ಸೇವಿಂಗ್ಸು LIC ಎಲ್ಲ ಮಾಡಿಸ್ತಾ ಇದ್ದಾಗ ಈ ಆಫೀಸಲ್ಲಿ ಕೆಲಸ ಮಾಡೋರಿಗೆಲ್ಲ ಇನ್ಶೂರೆನ್ಸ್ ಕೊಡೋದು, ಅವರೆಲ್ಲ ಮಾಡಿಸೋದು, ಇಟ್ ಈಸ್ ನಾಟ್ ಎ ಬಿಗ್ ಥಿಂಗ್. ಎಲ್ಲರಿಗೂ ಬರ್ತಾರೆ, ಯಾಕೆಂದ್ರೆ ಮಾಡಿಸ್ತಾರೆ. ನಾನು ಮಾಡಿಸ್ತಾ ಇದ್ದಿದ್ದು ಎಸ್ಪೆಷಲಿ ನಾನು ಪೋಸ್ಟಲ್ ಸೇವಿಂಗ್ಸ್ ಅಂತಂದು ತರಕಾರಿ ಮಾಡೋರು, ಹೂ ಮಾರೋರಿಂದ ಹಿಡಿದು ನಾನು ದೊಡ್ಡ ಅಫಿಷಿಯಲ್ಸ್ ತನಕ ಎಲ್ಲರೂ ನನ್ನ ಕಸ್ಟಮರ್ಸ್ ಇದ್ರು. ಎಲ್ರಿಗೂ ನಾನು ಸರ್ವಿಸ್ ಕೊಟ್ಟಿದ್ದೇನೆ, ಬೋತ್ ಪೋಸ್ಟಲ್ ಸೇವಿಂಗ್ಸ್ ಆ್ಯಂಡ್ LIC. ಬೇರೆ ಯಾವುದೇ ಏಜೆನ್ಸಿ ತಗೋತಾ ಇರಲಿಲ್ಲ. ಯಾಕೆಂತಂದ್ರೆ ನನಗೆ ನನ್ನ ಕಸ್ಟಮರ್ ಸೇಫ್ಟಿನೂ ಮುಖ್ಯ ಆಗ್ತದೆ. ಇದು ಎರಡೂ ಒಂಥರ ಗೌರ್ಮೆಂಟ್ ಇದಾಗಿರೋದ್ರಿಂದ ಅವ್ರ ದುಡ್ಡು ಸೇಫ್ ಆಗಿರುತ್ತೆ. ನಾಳೆ ಏನಾದ್ರು ವ್ಯತ್ಯಾಸ ಆದ್ರೆ ನನ್ನ ಜವಾಬ್ದಾರಿನೂ ಒಂಥರ ಇರಲ್ಲ ಅನ್ನೋದು. ಹಾಗಾಗಿ ನಾನು ಅವೆರಡೂ ಮಾಡ್ಕೊಳ್ತಾ ಇದ್ದೆ. ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸು. ಐ ವಿಲ್ ಟೆಲ್ ಯು ಫ್ರ್ಯಾಂಕ್ಲಿ ಲಕ್ಷ್ಮಿ, ನಾನು ತಿಂಗಳಿಗೆ 200 ಫ್ಯಾಮಿಲಿನ ಮೀಟ್ ಮಾಡ್ತಾ ಇದ್ದೆ ನಾನು, ಆಯ್ತಾ. ಸೊ ನನ್ನ ಎಕ್ಸ್ಪೀರಿಯನ್ಸ್ ನನಗೆ ಒಂದೊಂದು ಮನೆಯಿಂದನೂ ಒಂದೊಂದು ಕತೆ ಸಿಗ್ತಾ ಇತ್ತು, ಒಂದೊಂದು ಜನಗಳಿಂದ ಕಲ್ತ್ಕೊಳ್ಳೋ ಸಿಗ್ತಾ ಇತ್ತು. ಹೇಗಿರಬೇಕು, ಹೇಗೆ ಇರಬಾರ್ದು, ಇನ್ನೊಬ್ರಿಗೆ ನಾವು ಹೇಗೆ ಸಹಾಯ ಮಾಡ್ಬೋದು, ಹೇಗೆ ನಾವು ಕೇರ್ಫುಲ್ ಆಗಿರ್ಬೇಕಾಗತ್ತೆ ಅನ್ನೋದೆಲ್ಲ ನನಗೆ ಆ ಎಕ್ಸ್ಪೀರಿಯನ್ಸ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ನನಗೆ ತುಂಬ ಸಕ್ಸಸ್ಸು ಸಿಕ್ತು, ಅದರಲ್ಲಿ ಸಕ್ಸಸ್ಸು ಸಿಕ್ತು.
ಎಷ್ಟೊಂದು ಜನ ಒಂಥರ ಒಂದೇ ಒಂದು ಎಕ್ಸ್ಪೀರಿಯನ್ಸ್ ಹೇಳ್ಬಿಡ್ತೀನಿ. ಒಬ್ಬರು ಟೈಲರು ನನ್ನ ಹತ್ರ ಪೋಸ್ಟಲ್ ಸೇವಿಂಗ್ಸ್ ದುಡ್ಡು ಕಟ್ತಾ ಇದ್ರು. ತುಂಬ ಏನೋ ಅವರು ಚೀಟಿ ಹಾಕೊಂಡಿದ್ದು ಲಾಸ್ ಆಗ್ಬಿಟ್ಟಿತ್ತು, ಎಲ್ಲ ಆಗೋಗಿತ್ತು. ಆವಾಗ ನಾನು ಹೇಳಿದೆ, ಇದನ್ನ ಬೇಕಾದ್ರೆ ಪ್ರಿಮೆಚೂರ್ ಕ್ಲೋಸರ್ ಮಾಡಿಬಿಡಿ, ನಿಮಗೆ ಇದು SB ರೇಟ್ ಆಫ್ ಇಂಟ್ರೆಸ್ಟ್ ಬರುತ್ತೆ ಅಂತ 2 ಡೇಸಲ್ಲಿ ನಾನು ಇದು ಮಾಡಿಬಿಟ್ಟು ಕ್ಲೋಸರ್ ಮಾಡಿ ತೊಗೊಂಡು ಹೋಗ್ಬಿಟ್ಟೆ. ಹಿ ವಾಸ್ ಸೋ ಹ್ಯಾಪಿ. ಒಂಥರ ಆ ಚೀಟಿ ಇದರಲ್ಲಿ ಎಲ್ಲ ಬಡ್ಡಿಗಳು ಕಟ್ಟಿ ಎಷ್ಟು ಇದಾಗಿತ್ತು ಅಂಥದ್ರಲ್ಲಿ, ಮೇಡಮ್ ನಾವು ಕಟ್ಟಿದ ದುಡ್ಡಲ್ಲಿ ಒಂದು ಪೈಸನ್ನು ಇಟ್ಕೊಳ್ಳೋದು, ಇನ್ನೂ ಸ್ವಲ್ಪ ಸೇರ್ಸ್ ತಂದು ಕೊಟ್ಟಿದ್ದೀರಲ್ಲ, ಇದೆಲ್ಲ ನೀವು ಮನೆಗೆ ಬಂದು ನಾನು ಒಂಥರ 2-3 ಸತಿ ಓಡಾಡಿ ಒಂದೊಂದು ಏರಿಯಾಗೆ 2-3 ಸತಿ ಹೋಗೋದು ಮಾಡ್ಕೊಂಡು ಆಗಲಿಲ್ಲ ಅಂತಂದರೆ ಎಷ್ಟೋ ಸತಿ ನನಗೆ ಕಾನ್ಫಿಡೆನ್ಸ್ ಇದ್ದರೆ ನಾನೇ ಕಟ್ಬಿಟ್ಟು ಆಮೇಲೆ ಇಸ್ಕೊಳ್ಳೋದು ಅದೆಲ್ಲ ಮಾಡ್ತಾ ಇದ್ನಲ್ಲ. ಹಾಗಾಗಿ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸು, ಮೊದಲು ಸ್ಯಾಟಿಸ್ಫ್ಯಾಕ್ಷನ್ ತುಂಬ ಸ್ಯಾಟಿಸ್ಫ್ಯಾಕ್ಷನ್. ಮತ್ತೆ ಮ್ಯಾಮ್ ಇವಾಗ ಏನಂತಾರೆ, ನಾನು ತಿಂದು ನನಗೆ ಹೊಟ್ಟೆ ತುಂಬಿ ನಾನು ಖುಷಿ ಪಡೋದು ಒಂಥರ ಆದ್ರೆ, ನಾನು ತಿಂದು ಜೊತೆಗೆ ನಮ್ಮಿದ್ದವ್ರಿಗೂ ಹಂಚಿ ಆ ಖುಷಿ, ಅದು ಆ ಒಂಥರ ಅದೇನು ಪರಮಾನಂದ. ಹಾಗೆ ಇದ್ರ ಜೊತೆ ನೀವು ಸೆಕ್ರೆಟರಿ ಆಗಿ ಕೂಡ ಸೇವೆ ನಿರ್ವಹಿಸಿದ್ದೀರಾ. ಆ ಎಕ್ಸ್ಪೀರಿಯನ್ಸ್ಗಳು ಹೇಗೆ? ಮೈಸೂರಲ್ಲೇ ಮಾಡಿದ್ರಾ ಇಲ್ಲ ಅದು ಬೇರೆ ಕಡೆ ಬೇರೆ ಊರಲ್ಲಿ ಮಾಡಿದ್ರಾ? ಎಸ್, ಇದು ಏನಪ್ಪ ಅಂದರೆ ನಮ್ಮ ಹಸ್ಬೆಂಡಿಗೆ ರಿಟೈರ್ಡ್ ಆದಮೇಲೆ ನಮಗೊಂದು ತುಡಿತಾ ಇತ್ತು, ನಮ್ಗೆ ಹುಟ್ಟಿದ ಊರಿಗೆ ಹೋಗಿರಬೇಕು ಅಂತ. ಸೊ ನಾವು ರಿಟೈರ್ಡ್ ಆಗಿ ಒಂದು 4-5 ವರ್ಷ ಆಯಿತು, ಮಕ್ಕಳಿಬ್ಬರು ಸೆಟ್ಲ್ ಆದರು, ನಾವು ನಮ್ಮೂರಿಗೆ ಹೋಗಿರೋಣ ಅಂತ ಬಂದು ಅಷ್ಟೊತ್ತಿಗೆ ನನ್ನ ಏಜೆನ್ಸಿದೆಲ್ಲ ಬಿಟ್ಬಿಟ್ಟೆ, ಕೆಲಸ ಮಾಡಿದ್ದು ಎಲ್ಲ ಮುಗ್ದಿತ್ತು. ಒಂಥರ ಒಂದು ಲೆವೆಲ್ ರೀಚ್ ಆಯಿತು ಇನ್ನು ರಿಟೈರ್ಡ್ ಲೈಫ್ ಅಂತ ಬಂದಾಗ ನನಗೆ ಒಂದು ಯೋಚನೆ ಇರ್ತಿತ್ತು, ನಾನು ನನ್ನ ಫ್ಯಾಮಿಲಿಗೋಸ್ಕರ ಮಾತ್ರ ನಾನು ಕೆಲಸ ಮಾಡಿಕೊಂಡೆ. ಈ ಒಂದು ಪೋಸ್ಟಲ್ ಸೇವಿಂಗ್ಸು ಅಥವಾ LICದಲ್ಲಿ ಬೇರೆ ಜನಕ್ಕೂ ಸರ್ವಿಸ್ ಕೊಟ್ಟಿದ್ದೀನಿ ಅಂದ್ರೂ ದಟ್ ಈಸ್ ಅ ಮ್ಯೂಚುವಲ್. ನಾನು ಏನಾದ್ರು ಮಾಡಿದ್ರೆ ಒಂಥರ ನಾನು ಸೋಷಿಯಲ್ ಸರ್ವಿಸ್ ಅಂತೆಲ್ಲ ಹೇಳಲ್ಲ, ಯಾಕೆಂದರೆ ಸರ್ವಿಸ್ ಅನ್ನೋದು ತುಂಬ ದೊಡ್ಡ ವರ್ಡು. ನಾನು ಸಮಾಜಮುಖಿ ಕೆಲಸಗಳು ಅಂತಲೇ ಕರಿತೀನಿ. ಆವಾಗ ನನಗೆ 80 ವರ್ಷದ ಭವ್ಯ ಇತಿಹಾಸ ಇರೋ ನಮ್ಮ ವಿದ್ಯಾಸಂಸ್ಥೆ ಒಂದರಲ್ಲಿ ನಾನು ಮೆಂಬರ್ ಆದೆ. ನನ್ನ ಫ್ರೆಂಡ್ ಇಂಟ್ರೊಡ್ಯೂಸ್ ಮಾಡಿದ್ರು, ನಾನು ಮೆಂಬರ್ ಆದೆ. ಅಲ್ಲೊಂದು 6 ತಿಂಗಳು ಕೆಲಸ ಮಾಡೋದ್ರಲ್ಲೇನೆ ಅವರು ಇಲ್ಲ ನೀವು ಇಲ್ಲಿಗೆ ಸೆಕ್ರೆಟರಿ ಆಗ್ತೀರಾ ಅಂದರು. ಯಾವತ್ತೂ ನನಗೇನು ಹೈಯರ್ ರೆಸ್ಪಾನ್ಸಿಬಿಲಿಟಿ ತೊಗೊಳಕ್ಕೆಲ್ಲ, ನಾನು ಹೇಳಿದೆ ಚಾಲೆಂಜಸ್ಸು ರೆಸ್ಪಾನ್ಸಿಬಿಲಿಟೀಸು ಎಲ್ಲ ತೊಗೊಳೋಕ್ಕೆ ನಮ್ಮ ತಂದೆ ತಾಯಿನೇ ಅರ್ಧ ಕುಡಿಸ್ಬಿಟ್ಟಿದ್ರು. ನನ್ನ ಫ್ಯಾಮಿಲಿ ಅಂತೂ ಅದಕ್ಕೆ ನನಗೆ ತುಂಬ ಇದಾಯ್ತು. ಹಾಗಾಗಿ ಆಯಿತು ತಗೊಳ್ತೀನಿ ಅಂತ ಹೇಳಿ ಅಲ್ಲಿ ಆನರರಿ ಆಗಿ 5 ವರ್ಷ ವರ್ಕ್ ಮಾಡಿದೆ. ಅಲ್ಲೂ ಅಷ್ಟೇ ನನಗೆ ಅಷ್ಟು ಒಳ್ಳೆ ವಿದ್ಯಾಸಂಸ್ಥೆಯಲ್ಲಿ ನಾನು ಕೆಲಸ ಮಾಡಿದ್ದು, ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಕ್ತು. ಜೊತೆಗೆ ನನಗೆ ಒಂದು ಖುಷಿನೂ ಇದೆ ತುಂಬ. ಅವಾಗ ಅಲ್ಲೂ ನಾನು ನನ್ನ ಕೆಲಸ ಮಾಡ್ತಾ ಇದ್ದಾಗ ಯಾವ ಶ್ರದ್ಧೆ ಯಾವ ಬದ್ಧತೆಯಿಂದ ಕೆಲಸ ಮಾಡ್ತಾ ಇದ್ನೋ ಅದೇ ಬದ್ಧತೆಯಿಂದ ಮಾಡ್ತಾ ಇದ್ದೆ. ಅವಾಗ ನನಗನ್ನಿಸ್ತು, ನಾನೇನು ಸೆಲ್ಫಿಶ್ ಅಲ್ಲ, ನನಗಲ್ಲಿ ಸಂಬಳ ಬರ್ತಿತ್ತು ಮಾಡ್ತಿದ್ದೀನಿ ಅಂತಲ್ಲ, ಇಲ್ಲೂ ಅದೇ ಬದ್ಧತೆ, ಇಲ್ಲೂ ಅದೇ ಜವಾಬ್ದಾರಿ ತಗೊಳ್ತಾ ಇರೋದ್ರಿಂದ ಇಟ್ ಈಸ್ ಮೈ ನೇಚರ್ ಅಂತ ನನಗೊಂದು ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ತುಂಬ ಸಿಕ್ತು. ಆ ಟೈಮಲ್ಲಿ ಅಗೈನ್ ಫ್ಯಾಮಿಲಿ ಕಮ್ಸ್ ಇನ್ ಬಿಟ್ವೀನ್. ನನ್ನ ಸೊಸೆಗೆ ಮಗು ಆಯಿತು, ಅವ್ರ ಪೇರೆಂಟ್ಸು ಡೆಲ್ಲಿನಲ್ಲಿರೋದು. ಸೊ ಅವಳು ಬಾಣಂತನ ಮುಗಿಸ್ಕೊಂಡು ಬಂದಾಗ ಕೋವಿಡ್ ಟೈಮ್ ಬೇರೆ, ಆವಾಗ ನನಗೆ ಮಗು ನೋಡ್ಕೊಳ್ಳೋಕ್ಕೋಸ್ಕರ ನಾನು ಬೆಂಗಳೂರಿಗೆ ಸ್ವಲ್ಪ ಜಾಸ್ತಿ ಟೈಮ್ ಅಲ್ಲೇ ಕಳೀತಾ ಇದ್ದೆ. ಸೊ ಇಲ್ಲಿ ನಾನು ಜಸ್ಟಿಸ್ ಮಾಡೋಕ್ಕಾಗಲ್ಲ ಅಂತ ಅನ್ನಿಸ್ತು ನನಗೆ ಸ್ಕೂಲ್ದು, ಅದು ಬಿಟ್ಟುಬಿಟ್ಟೆ. ಅದ್ರ ಜೊತೆಲೆ ಮೈಸೂರು ಬಂದಮೇಲೆ ಚಿಕ್ಕ ವಯಸ್ಸಿಂದನೇ ಹೇಳಿದಲ್ಲ, ನಾವು ಪುಸ್ತಕದ ಮಧ್ಯೆ ಎಲ್ಲ ಕತೆ ಕಾದಂಬರಿ ಇಟ್ಕೊಂಡು ಓದಿ ಬೆಳೆದವರು. ಹಾಗಾಗಿ ಸರಿ ನಾವು ಮೈಸೂರಲ್ಲಿ ಮೈಸೂರು ಸಾಹಿತ್ಯ ದಾಸೋಹ ಅಂತ ಒಂದು ಸಂಸ್ಥೆನ ಹುಟ್ಟು ಹಾಕೋದು. ಸೊ ಅದರದ್ದು ಒಂಚೂರು ಹಿನ್ನೆಲೆ ಹೇಳಬೇಕು ಅಂತಂದ್ರೆ, ನಮ್ಮ ಬೆಂಗಳೂರಲ್ಲಿ ಸಾಹಿತ್ಯ ದಾಸೋಹ ಅಂತ ಇದೆ. ಅಲ್ಲಿ ಒಂಥರ ಸಾಹಿತ್ಯದಲ್ಲಿ ಆಸಕ್ತಿ ಇರೋರೆಲ್ಲ ತಿಂಗಳಿಗೊಂದ್ಸತಿ ಒಂದ್ ಕಡೆ ಸೇರಿ ಅವ್ರು ಏನಾದ್ರು ಬರೆಯೋದು, ಅದನ್ನ ಓದೋದು, ಅಲ್ಲಿ ಎಲ್ಲರೂ ಮುಂದೆ ಓದೋದು, ಅಲ್ಲಿ ಅಭಿಪ್ರಾಯಗಳ ಮಾಡ್ಕೊಳ್ಳೋದು, ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು ನಡೀತಾ ಇತ್ತು. ನಮ್ಮ ಹಸ್ಬೆಂಡ್ ಅಲ್ಲಿ ಆಕ್ಟಿವ್ ಮೆಂಬರ್ ಆಗಿದ್ರು. ನಾನೇನು ಅಲ್ಲಿ ಹೋಗ್ತಾ ಇರಲಿಲ್ಲ, ಬಟ್ ನಮ್ಮ ಮನೆಯಲ್ಲಿ ಆರ್ಗನೈಸ್ ಮಾಡೋದು ಎವ್ರಿ ಮಂತ್ ಒಬ್ಬರೊಬ್ರು ಮನೇಲಿ ಮಾಡ್ತಾರೆ. ಸೊ ನಮ್ಮ ಮನೇಲಿ ಮಾಡಿದಾಗ ನಾನು ಮಾಡ್ತಾ ಇದ್ದೆ. ಅದಕ್ಕೆ ಇಲ್ಲಿ ಮೈಸೂರು ಶಿಫ್ಟ್ ಆದ್ಮೇಲೆ ನಮ್ಮ ಹಸ್ಬೆಂಡ್ ಎವ್ರಿ ಮಂತ್ ಅಲ್ಲಿ ಹೋಗ್ತಾ ಇದ್ರು. ಅದು ಪ್ರಾಕ್ಟಿಕಲಿ ಸಾಧ್ಯ ಆಗಲಿಲ್ಲ 4-5 ತಿಂಗಳಾದಾಗ. ಅದಕ್ಕೆ ಇದೇ ನವೆಂಬರ್ ತಿಂಗಳಲ್ಲಿ 9 ವರ್ಷ ಮುಂಚೆ ನಾವು ಮೈಸೂರಲ್ಲೇ ಯಾಕೆ ಹುಟ್ಟಾಕ್ಬಾರ್ದು, ಮೈಸೂರಲ್ಲೇ ಮಾಡೋಣ ರೀ ಅಂತ ನಾನು ಸಜೆಸ್ಟ್ ಮಾಡಿದೆ. ಓಕೆ ಅಂತಂದ್ರು. ನಮಗೊಂದು ಸ್ನೇಹ ಬಳಗ ಸಿಕ್ತು. ಸೊ ಮೈಸೂರಲ್ಲಿ 9 ವರ್ಷ ಮುಂಚೆ ಶುರು ಮಾಡಿದೆ. ಈಗ ಮೈಸೂರು ಸಾಹಿತ್ಯ ದಾಸೋಹ ಒಂದು ಹೆಮ್ಮರ ಆಗಿ ಬೆಳೆದ್ಬಿಟ್ಟಿದೆ. ಅದು 9 ವರ್ಷದಿಂದ 1 ತಿಂಗಳು ಬಿಡದೇನೆ ನಾವು ತಿಂಗಳಿಗೊಂದ್ಸತಿ ಒಂದು ಜಾಗದಲ್ಲಿ ಸೇರ್ತೀವಿ.
30-35 ಜನ ಮೆಂಬರ್ಸ್ ಇದ್ದೀವಿ. ನಾವು ಏನಪ್ಪ ಅಂದ್ರೆ ಸಾಹಿತ್ಯ ದಾಸೋಹಕ್ಕೋಸ್ಕರ ಒಂದು ಆರ್ಟಿಕಲ್ ಬರಿಬೇಕು, ಏನಾರುವೆ ಕತೆ, ಕವನ, ಪ್ರಬಂಧ, ಲೇಖನ ಏನಾರುವೆ ಅಲ್ಲಿ ಓದೋದು. ಎಲ್ಲರೂ ಅಲ್ಲಿರೋರೆಲ್ಲ ಸಾಹಿತಿಗಳು ಅಥವಾ ಸಾಹಿತ್ಯಾಸಕ್ತರು. ಸೊ ಅವರೆಲ್ಲ ಎಲ್ಲ ಕೇಳಿದಾಗ ನಮಗೊಂದು ಫೀಡ್ಬ್ಯಾಕ್ ಸಿಗುತ್ತೆ, ನಾವು ಇಂಪ್ರೂವ್ ಆಗತ್ತೆ. ಹಾಗಾಗಿ ನಾನು ಬರೀದೇನೇ ಇರೋಳು, ನಾನು ಈಗ ಬರೆದು 3 ಬುಕ್ ಪಬ್ಲಿಷ್ ಮಾಡಿದ್ದೇನೆ. ಸೊ ದಿಸ್ ಈಸ್ ರನ್ನಿಂಗ್ ವೆರಿ ವೆಲ್. ಈಗ ಈ ಸಂಡೇ ನಮ್ಮದು ಅದ್ರದ್ದು 9ನೇ ವಾರ್ಷಿಕೋತ್ಸವನ ನಡೆಸ್ತಾ ಇದ್ದೀವಿ. ಬಹಳ ಖುಷಿ ಆಗುತ್ತೆ ಮ್ಯಾಮ್. ಒಂದು ಏನಂತೀರ ನೀವು, ಮೈಸೂರು ಸಾಹಿತ್ಯ ದಾಸೋಹ ಅಂತಂದ್ರೆ ಮುಂಚೆ ಎಲ್ಲ ಹೇಗೆ ಹೊಟ್ಟೆ ತುಂಬಾ ಊಟನ ಫ್ರೀಯಾಗಿ ಬಡಿಸ್ತಾ ಇದ್ರಿ, ಇಲ್ಲಿ ಸಾಹಿತ್ಯ ದಾಸೋಹ ಅಂತ ಅಂದ್ರೆ ನಿಮ್ಮ ಕೈ ತುಂಬ ಬರೀರಿ, ಹಾಗೆ ಮನ ತುಂಬಾ ಆಲ್ಸಿ, ಅದನ್ನ ಖುಷಿ ಪಡಿ, ಹಾಗೆ ನಿಮ್ಮ ಥಾಟ್ಸ್ ಎಕ್ಸ್ಚೇಂಜ್ ಮಾಡಿ. ಸೊ ಈ ಕಡೆ ಬರೀತಿರೋರ್ಗೂ ಒಂದು ಏನಂತಾರೆ ಎನ್ಕರೇಜ್ಮೆಂಟ್ ಇರುತ್ತೆ. ಹಾಗೆ ಕೆಲವರು ಓಕೆ ನಾನು ಬರೆಯೋದಿಲ್ಲ ಬಟ್ ನನ್ಗೆ ಇಂಟ್ರೆಸ್ಟ್ ಇದೆ ಕೇಳ್ತೀನಿ ಅಂತ ಅಂದವ್ರಿಗೂ ದಿಸ್ ಇಸ್ ಏನಂತಂದ್ರೆ ಒಂಥರ ಬಿಯಾಂಡ್ ದ ಇಮ್ಯಾಜಿನೇಷನ್. ಓಕೆ ಈಗಲೂ ಹಿಂಗೂ ಇದೆಯಾ, ಇದೆಲ್ಲ ನಮ್ಗೆ ಐಡಿಯಾಗಳಿರೋದಿಲ್ಲ. ಈಗಿನವ್ರಿಗೆ ಏನೋ ಒಂದು ಮ್ಯೂಸಿಕ್ ಓಕೆ ಒಂದು ಫೋನಲ್ಲಿ ಹಾಕೊಂಡು ಹೋಗ್ತಾ ಇದ್ರೆ ಸಾಕು ಅಷ್ಟೇನೆ. ಆದ್ರೆ ನಾವು ಯಾವಾಗ ಬರಿತೀವಿ ನಮ್ಮ ಮನಸ್ಸಿನಲ್ಲಿರೋದೆಲ್ಲ ಅಲ್ಲಿ ಇಂಪ್ರಿಂಟ್ ಮಾಡ್ತಾ ಹೋಗ್ತೀವಿ, ಒಂಥರ ಅದು ಎಮೋಷನ್ಸ್ ತುಂಬುತ್ತೆ, ನಮಗೆ ನಮ್ಮ ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋ ರೀತಿ ಕೂಡ ಖಂಡಿತ. ಹಾಗೆ ನೀವು ಕೆಲವು ಫೌಂಡೇಶನ್ಸ್ಗೆ ಹೋಗಿ ನೀವು ಗೆಸ್ಟ್ ಆಗಿ ಅಪಿಯರ್ ಆಗಿದ್ದೀರಾ, ಮೋಟಿವೇಶನ್ ಸ್ಪೀಕ್ಸ್ಗಳು ಕೊಟ್ಟಿದ್ದೀರಾ, ಹಾಗೆ ನೀವು ಹೇಳಿದಾಗೆ ಬುಕ್ಸ್ಗಳು ಬರೆದಿದ್ದೀರಾ, ತುಂಬಾ ಸುಮಾರಷ್ಟು ಪಬ್ಲಿಷ್ ಕೂಡ ಆಗಿದೆ. ಬಹಳ ಖುಷಿ ಆಗುತ್ತೆ. ಒಂದು ಏನಂತಂದ್ರೆ ನೀವು ಎಜುಕೇಶನ್ ಮಾಡಿಕೊಂಡು ಅದ್ರ ಜೊತೆಗೆ 50 ವರ್ಷದ ಹಿಂದೆನೆ ಟೈಪಿಂಗ್ ಎಲ್ಲ ನೀವು ಕಲಿತು ಒಂದು ಚಿಕ್ಕ ಊರಾದಂಥ ಮೈಸೂರಿಂದ ಬೇರೆ ಸ್ಟೇಟ್ಗೆ ಹೋಗಿ ಅಲ್ಲಿ ನೀವು ಹೊಸ ಜನಗಳ ಜೊತೆ ಬೆರೆತು ಅಟ್ ದ ಸೇಮ್ ಟೈಮ್ ಫ್ಯಾಮಿಲಿನೂ ಕೂಡ ನೀವು ಜೊತೆಗೆ ನಿಭಾಯಿಸ್ಕೊಂಡು, ಅಫ್ಕೋರ್ಸ್ ಸರ್ ಮತ್ತೆ ನಿಮ್ಮ ಅತ್ತೆ ಅವರ ಸಪೋರ್ಟ್ ತುಂಬಾನು ಇತ್ತು ಅಂತ ಹೇಳಿದ್ರಿ. ಏನೇ ಒಂದು ಸೀಮಿತ ಮಾಡ್ಕೊಳ್ದೇನೆ, ಇಲ್ಲ ನಾನು ಏನಾದರೂ ನಮ್ಮ ಹುಟ್ಟೂರಿಗೆ ವಾಪಸ್ ಕೊಡಬೇಕು, ನಾನು ಮುಂದೆ ಬರಬೇಕು ಅಂತ ನಿಮ್ಮ ಒಂದು ಏಜ್ ಆದ್ಮೇಲೂ ಸಹ ನೀವು ನಿಮ್ಮ ಸ್ನೇಹ ಬಳಗನ ಸೇರಿಸಿ ಒಂದು ಜನರಿಗೆ ಏನು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಮೂಲಕ ಒಂದು ಮೈಸೂರು ಸಾಹಿತ್ಯ ದಾಸೋಹನ ಕೊಡ್ತಾ ಇದ್ದೀರಾ. ಅದು ಇವಾಗ 9 ವರ್ಷ ತುಂಬಿ 10ನೇ ವರ್ಷಕ್ಕೆ ಬಂದಿದೆ. ನವೆಂಬರ್ ತಿಂಗಳು ಅಂತಂದ್ರೆ ನಮ್ಗೆಲ್ಲರಿಗೂ ಗೊತ್ತು ಕನ್ನಡ ರಾಜ್ಯೋತ್ಸವ. ಸೊ ರಾಜ್ಯೋತ್ಸವದ ಪ್ರಯುಕ್ತ ಅವರು 9ನೇ ವರ್ಷದ ವಾರ್ಷಿಕೋತ್ಸವ ಮಾಡ್ತಾ ಇದ್ದಾರೆ. ಹಾಗೆ ನಿಮ್ಮ ಕಡೆಯಿಂದ ಇನ್ನೂ ಹೆಚ್ಚು ಪ್ರೋಗ್ರಾಮ್ಗಳು ಮಾಡಿ, ಹಾಗೆ ಜನಕ್ಕೆ ಎಷ್ಟು ಸಾಧ್ಯ ಅಷ್ಟು ಅಪ್ರೋಚ್ ಮಾಡಿ. ಇನ್ನೊಂದೇನಂದ್ರೆ ನೀವು ಎಲ್ಲದಕ್ಕಿಂತ ಮುಂಚೆ ಮುಖ್ಯವಾಗಿ ಹೇಳಿದ್ದೇನಂತಂದ್ರೆ ಫ್ಯಾಮಿಲಿ ಕಮ್ಸ್ ಫಸ್ಟ್, ಕೆರಿಯರ್, ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಏನು ನಮ್ಮನ್ನ ಎಕನಾಮಿಕಲ್ ಇಂಡಿಪೆಂಡೆನ್ಸ್ ಇದೆಲ್ಲಾನು ಇದೆ. ಅದೆಲ್ಲದಕ್ಕಿಂತ ಮುಂಚೆ ಬರಬೇಕಾಗಿರೋದು ನಮ್ಮ ಫ್ಯಾಮಿಲಿ. ಸೊ ಹೇಗೆ ಅಂತಂದ್ರೆ ನಾನೊಂದು ಸ್ವಲ್ಪ ಕೊಡ್ತೀನಿ, ಅವ್ರೊಂದು ಸ್ವಲ್ಪ ಪ್ರೀತಿ ಕೊಟ್ಟರು ಸಾಕು. ಆ ಮ್ಯೂಚುವಲ್ ಎಕ್ಸ್ಚೇಂಜ್ ಮುಂದೆ ಅದು ಹೆಮ್ಮರವಾಗಿ ಬೆಳೆಯುತ್ತೆ. ಖಂಡಿತ. ಯಾಕಂದ್ರೆ ಇದಕ್ಕೊಂದು ಎಕ್ಸ್ಪೀರಿಯನ್ಸ್ ಹೇಳ್ಬೇಕು. ನನ್ನ ಮಗಳು 21 ವರ್ಷ ಆಯ್ತು ಅವಳು ಮದುವೆ ಆಗಿ. ಸೊ ಜಾಯಿಂಟ್ ಅತ್ತೆ ಮಾವನ ಜೊತೆ ಇದ್ದಾಳೆ. ಅಂದ್ರೆ ಈಗ ರೀಸೆಂಟ್ ಆಗಿ ಅವ್ರ ಫಾದರ್ ಇಂದ ಹೋಗ್ಬಿಟ್ರು. ಅವ್ರ ಅತ್ತೆ ಜೊತೆ ಒಂಥರ ಅವರಿಬ್ರು ಅತ್ತೆ ಸೊಸೆ ನೋಡಿದ್ರೆ ಅದು ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಒಳಗಡೆ ಒಂದೊಂದ್ಸತಿ ನಂಗೆ ಜಲನ್ ಆಗುತ್ತೆ. ನನ್ನ ಮಗಳು ಅವ್ರ ಅತ್ತೆ ಜೊತೆ ನಮ್ಗೆ ಜಾಸ್ತಿ ಪ್ರೀತಿ ಮಾಡ್ತಾಳಲ್ಲ ಅಂತ ಈಗ ಜಸ್ಟ್ ಹೇಳಿದೆ. ಬಟ್ ಅದ್ರಲ್ಲಿ ಇಬ್ರು ಕೈಯೂ ಇದೆ. ಅವಳು ಎಷ್ಟು ಹೊಂದ್ಕೊಂಡು ಹೋಗ್ತಾಳೋ ಅವರು ಅಷ್ಟೇನೆ. ಅವರು ಕೆಲಸ ಮಾಡ್ತಾ ಇದ್ದಾರೆ, ಸೆಕ್ರೆಟರಿಯೇಟ್ ಅಲ್ಲಿ ಇದ್ದವರು. ಅವರು ಹಂಗೇನೆ ಕೆಲಸ ಮಾಡೋ ಮಗಳು ಸೊಸೆ ಅಂದ್ಬಿಟ್ಟು ಅವರು ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಹಾಗೆ ಒಂಥರ ಇನ್ನೊಂದು ನಾನು ಇಲ್ಲಿ ಹೇಳಬೇಕು ಅಂದ್ರೆ ನಮ್ಮ ಮಕ್ಳಿಗೆ ಯಾರಿಗೇ ಆಗಲಿ ನಾವು ಹಂಗ್ ಮಾಡು ಹಿಂಗ್ ಮಾಡು ಅಂತ ಹೇಳ್ಬಿಡಿ. ನೀವು ಹೇಳಿದ್ರೆ ಅವ್ರು ಖಂಡಿತ ಮಾಡಲ್ಲ. ನೀವು ನಡ್ಕೊಳ್ಳಿ. ಕರೆಕ್ಟ್. ನಿಮ್ಮ ಜೀವನ ಶೈಲಿನೇ ಅವರಿಗೆ ಮಾದರಿ ಆಗ್ಬೇಕು ಹೊರತು ಅವ್ರನ್ನ ಮಾಡು ಅಂತ ಹೇಳ್ತಾ ಇದ್ರೆ, ನಾ ಟಿವಿ ನೋಡ್ತಾ ಕೂತ್ಕೊಂಡ್ಬಿಟ್ಟು ಓದ್ಕೋ ಹೋಗೋ ನೀನು ಅಂತ ಹೇಳಿದ್ರೆ ಅವ್ರು ಮಾಡಲ್ಲ. ಅದ್ರ ಬದಲು ನಿಮ್ಮ ಜೀವನ ಶೈಲಿನೇ ಅವ್ರಿಗೆ ಮಾದರಿ ಆಗ್ಬೇಕು. ಅವಾಗ ಅವ್ರು ಖಂಡಿತ ಕಲ್ತ್ಕೋತಾರೆ. ಎಷ್ಟೊಂದು ವಿಚಾರ ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಹೇಳ್ತಾ ಇದ್ದಿದ್ದು ಎಲ್ಲ ಈಗ ನಮ್ಮ ಮಕ್ಕಳು ಅದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇರೋದನ್ನ ನೋಡಿದಾಗ ಹೆಂಗೆ ಅಂತಂದ್ರೆ ಅವಾಗ ಅನ್ಸುತ್ತೆ ನಾವು ಇನ್ಸ್ಟೆಡ್ ಆಫ್ ನಾವು ಹೇಳ್ತಾ ಇರೋದಕ್ಕಿಂತ ಹೆಚ್ಚಾಗಿ ನಾವು ಮಾಡ್ತಾ ಇರಬೇಕು. ಅದನ್ನ ನೋಡಿ ಅವರು ತುಂಬಾ ಕಲ್ತ್ಕೋತಾರೆ ಅಂತ ನನ್ನ ಎಕ್ಸ್ಪೀರಿಯನ್ಸ್ ಇಂದ ನಾನು ಹೇಳ್ತೀನಿ ಲಕ್ಷ್ಮಿ. ಅದು ಹೌದು ಮೇಡಮ್, ಖಂಡಿತ. ಹೇಗೆ ಅಂತಂದ್ರೆ ಇವಾಗಿನ ಲೇಡೀಸು ಕೂಡ ಮಕ್ಕಳಿಗೆ
ಸೀರಿಯಲ್ ಟೈಮ್ ಅಂತ ಕೂತ್ಕೊಂಡ್ಬಿಡ್ತಾರೆ. ಮಕ್ಕಳಿಗೆ ಟ್ಯೂಷನ್ಗೆ ಹೋಗು, ಓಕೆ ನೀನು ನಿನ್ನಷ್ಟಕ್ಕೆ ನೀನು ಓದ್ಕೋ ಅನ್ನೋದಕ್ಕಿಂತ ಓಕೆ ಮಗನೇ ಇವತ್ತೇನು ಹೇಳ್ಕೊಟ್ಟಿದ್ದಾರೆ ಸ್ಕೂಲಲ್ಲಿ, ಬಾ ಕೂತ್ಕೋ, ನಂಗೆ ಆದಷ್ಟು ನಾ ಹೇಳ್ಕೊಡ್ತೀನಿ, ಇಲ್ಲ ಅವ್ರು ಏನಾದ್ರು ಟ್ಯೂಷನ್ಸ್ಗೆ ಹಾಕಿದ್ರೆ ಅಲ್ಲಿ ಸಪೋರ್ಟ್ ತಗೊಂಡು ಮಾಡಬೇಕು. ತುಂಬ ಬಹಳಷ್ಟು ವಿಚಾರಗಳನ್ನ ಶೇರ್ ಮಾಡ್ಕೊಂಡ್ವಿ. ನನಗೆ ತುಂಬ ಖುಷಿ ಕೊಟ್ಟಿದ್ದೇನಂತಂದರೆ, ನೀವು ಸಾಹಿತ್ಯಕಾರರು, ಬರಹಗಾರರು, ನಿಮಗೆ ಏನಂತಾರೆ ಮಾತೆಲ್ಲ ಒಂಥರ ಹೇಗೆ ಅಂದರೆ ನೀವು ಆಡೋ ಮಾತುಗಳಿಗೆ ತುಂಬಾ ವ್ಯಾಲ್ಯೂಸ್ ಇರುತ್ತೆ. ಆ ಬರೆಯೋ ಬರವಣಿಗೆಗಳಿಗೂ ತುಂಬ ನೀವು ಬರೆದಿರೋವಂಥದ್ದನ್ನು ಓದಿ ಎಷ್ಟೋ ಜನದ್ದು ಲೈಫ್ ಸ್ಟೈಲ್ ಚೇಂಜ್ ಆಗಿರುತ್ತೆ, ಹಾಗೆ ಅವರು ಯೋಚನೆ ಮಾಡೋ ರೀತಿಗಳು ಬದಲಾವಣೆ ಆಗಿರುತ್ತೆ, ಒಳ್ಳೆ ದಾರಿನಲ್ಲಿ ಮುಂದೋಗೋಕ್ಕೆ ಪ್ರೋತ್ಸಾಹನೂ ಕೊಡುತ್ತೆ. ಏನಾದರೂ ಒಂದೆರಡು ಸಜೆಷನ್ಸ್? ಏನು ಹೇಳಿದ್ನಲ್ಲ, ನಾನೇನು ಮಹಾ ದೊಡ್ಡ ಸಾಧಕಿ, ಮಹಾ ದೊಡ್ಡ ಸಾಹಿತಿ ಏನು ಹೇಳಲ್ಲ. ನಾವು ಮಾಡಿರೋದೆಲ್ಲ ನನ್ನ ಆತ್ಮಸಂತೋಷಕ್ಕೆ ಮಾಡಿರೋದು. ಅದೇ ಯಾರಿಗಾರು ಒಂದು ಸ್ವಲ್ಪ ಉಪಯೋಗ ಆಯಿತು ಅಂತಂದರೆ ನಾನು ಒಂಥರ ಆನರ್ಡ್ ಅಂತ ಅಂದ್ಕೊಳ್ತೀನಿ. ನಾನು ಬರ್ದಿರೋದು ಅಷ್ಟೇ, ಎಲ್ಲ ಕೌಟುಂಬಿಕ ವಿಚಾರಗಳೇ. ನನಗೆ ಯಾವುದು ಕಾಡಿತ್ತು ಅಥವಾ ಯಾವುದು ಇನ್ಸ್ಪೈರ್ ಆಯಿತು ಅಥವಾ ಯಾವುದು ಮನಸ್ಸಿಗೆ ಖುಷಿ ಸಿಕ್ತು ಆ ಟಾಪಿಕ್ಗಳಿಗೇನೇ ನಾನು ಒಂದು ಅಕ್ಷರ ರೂಪ ಕೊಡೋಕ್ಕೆ ಇದು ಮಾಡಿದ್ದೀನಿ. ನನಗಿಲ್ಲಿ ನಾನು ಬರ್ದಿರೋ 3 ಬುಕ್ಕನ್ನ ಸುಮ್ಮನೆ ಜಸ್ಟ್ ಐ ವಾಂಟ್ ಟು ಇಂಟ್ರೊಡ್ಯೂಸ್. ಇದು ತಂಗಾಳಿಯಲ್ಲಿ ವಾಕಿಂಗ್ ಅಂತ ಟೈಟ್ಲ್. ಇದು ಲೇಖನಗಳ ಸಂಗ್ರಹ. ಸೊ ಮೊದಲನೇದು ನನಗೆ ಒಂಥರ ವಾಕಿಂಗ್ ಹೋದ್ರೆ ಎಷ್ಟು ಉಪಯೋಗ ಆಗ್ತಾ ಇರುತ್ತೆ ಅನ್ನೋದೆಲ್ಲ ನಂಗೆ ತುಂಬ ಇಷ್ಟ ಆಯಿತು, ಅದಕ್ಕೆ ಕೊಟ್ಟೆ. ಆಮೇಲೆ ಇದು ನೆನಪಿನಂಗಳ ಅಂತ, ದಿಸ್ ಈಸ್ ಆಲ್ಸೋ ಒಂಥರ ಕಲೆಕ್ಷನ್ ಆಫ್ ಸ್ಟೋರೀಸ್. ಇದು ಕಲೆಕ್ಷನ್ ಆಫ್ ಸ್ಟೋರೀಸ್. ಇದು ಬದುಕು ಬಿಂಬ. ಸೊ ಹೇಳದ್ನಲ್ಲ, ನಾನು ಎಲ್ಲ ಕೌಟುಂಬಿಕ ವಿಚಾರಗಳ ನನಗೆ ಮನೆ ಗೆದ್ದು ಮಾರ್ಗೆದ್ದು ಗೆಲ್ಲು ಅಂತ ಹೇಳ್ತಾರೆ. ಹೌದು ಹೌದು, ಮನೆಯೇ ಮಂತ್ರಾಲಯ ಅಂತ. ಆಮೇಲೆ ಇವೆರಡು ಬುಕ್ಕನ್ನ ನಾನು ಸಂಪಾದಕತ್ವ ವಹಿಸಿದ್ದೀನಿ. ಇದು ನಮ್ಮ ಎಲ್ಲ ಸಾಹಿತ್ಯ ದಾಸೋಹಿಗಳದ್ದು ಒಂದೊಂದು ಲೇಖನಗಳನ್ನ ಕಲೆಕ್ಟ್ ಮಾಡಿಕೊಂಡು ನಾವು 50ನೇ ಸಾಹಿತ್ಯ ದಾಸೋಹ ಮಾಡಿದಾಗ ಒಂದು ಬುಕ್ ತಂದು 100ನೇ ಸಾಹಿತ್ಯ ದಾಸೋಹ ಒಂದು ಸಿಕ್ತು. ಇವೆರಡಕ್ಕೂ ನಾನು ಎಡಿಟರ್ ಆಗಿ ಕೆಲಸ ಮಾಡಿ ಬಹಳಷ್ಟು ಏನಂತಾರೆ ಜ್ಞಾನಾರ್ಜನೆ ಅಂದರೆ ಒಂಥರ ಹೇಗೆ ಅಂತಂದರೆ, ನಾನು ನಿಮ್ಮ ಮುಂದೆ ಎಂಟಿ ಕಪ್ಪಾಗಿ ಕೂತ್ ಬಿಟ್ಟಿದ್ದೀನಿ. ನಿಮ್ಮ ಆದಷ್ಟು ಜ್ಞಾನ ನಮಗೂ ಒಂದು ಸ್ವಲ್ಪ ಬರಲಿ ಅನ್ನೋ ಥರ. ಬದುಕು ಬಿಂಬ. ಈ ಬಿಂಬ ಅಂತಂದ್ರೆ ನಮ್ಮ ಲೈಫ್ ಸ್ಟೈಲು. ಇವತ್ತು ನಾನು ಏನ್ ಬದುಕ್ತಾ ಇದ್ದೀನಿ ಅದನ್ನ ನನ್ನ ಪ್ರತಿರೂಪ. ಯಾಕೆಂದ್ರೆ ನಾವು ಯಾವಾಗಲೂ ನಾವು ನೋಡ್ಕೋಬೇಕು, ನಮ್ಮನ್ನ ನಾವು ಚೆಕ್ ಮಾಡ್ಕೋಬೇಕು. ನಾನು ಎಲ್ಲೋ ಒಂದ್ಸತಿ ತುಂಬಾ ಚಿಕ್ಕವಳಿದ್ದಾಗ ಕಸ್ತೂರಿನಲ್ಲಿ ಒಂದು ಬಂದಿತ್ತು. ರಾತ್ರಿ ಮಲ್ಕೊಳ್ಳುವಾಗ ಒಂದು 2 ನಿಮಿಷ ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡಿ. ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲ್ಕೊಳ್ಳೋ ತನಕ ನಾನು ಎಷ್ಟು ಯೂಸ್ಫುಲ್ ಕೆಲಸ ಮಾಡಿದ್ದೀನಿ, ಅಥವಾ ನಾನು ಯಾವ ಕೆಲಸ ಮಾಡದೇ ಇದ್ದಿದ್ರೆ ನನ್ನ ಲೈಫ್ ಬೆಟರ್ ಆಗ್ತಿತ್ತು. ನಾವು ಮಾಡದೇ ಇದ್ದಿದ್ದು ಕೆಲಸಗಳ ಬಗ್ಗೆ ಒಂದು ಅವಲೋಕನ ಮಾಡಿದಾಗ ನಮ್ಮ ಲೈಫ್ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಈವನ್ ನಾನು ನಿಮ್ಮ ಯಂಗ್ಸ್ಟರ್ಸ್ ಕೇಳೋದು ಫೈನಾನ್ಷಿಯಲ್ ಮ್ಯಾಟರ್ ಅಲ್ಲೂ ಅಷ್ಟೇನೆ. 1 ತಿಂಗಳಲ್ಲಿ ನೀವು ಏನಾದ್ರೂ ಲೆಕ್ಕ ಬರೀರಿ. ಹಿಂದಿನ ಕಾಲದಲ್ಲಿ ಹೇಳ್ತಾ ಇದ್ರು ನೋಡಿ, ಸಮುದ್ರಕ್ಕೆ ಒಂದು ಕಾಸು ಹಾಕಿದ್ರು ಲೆಕ್ಕ ಇರಬೇಕು ಅಂತ. ಯಾಕೆಂದ್ರೆ ಯಾರಿಗೂ ಲೆಕ್ಕ ಕೊಡಕ್ಕಲ್ಲ. ನೀವು 1 ತಿಂಗಳ ಹಾಕೊಂಡು ಕೂತ್ಕೊಂಡು ಲೆಕ್ಕ ಹಾಕಿದಾಗೆ ನಾವು ಎಷ್ಟು ವೇಸ್ಟ್ ಮಾಡಿದೀವಿ, ನಾಟ್ ನೆಸೆಸರಿ ಇತ್ತು ಅನ್ನೋದು. ಯಾಕೆಂದ್ರೆ ಏನಾದ್ರೂ ದುಡ್ಡೇ ಇಂಪಾರ್ಟೆಂಟ್ ಅಲ್ಲ, ಆದ್ರೆ ದುಡ್ಡು ಇಂಪಾರ್ಟೆಂಟು ಹೌದು, ಒಂದು ಲೆವೆಲ್ ತನಕ ಹೋಗ್ಬೇಕು. ಸೊ ನಾವು ಕೆಲ್ಸಕ್ಕೆ ಹೋಗ್ತೀವಿ ಅಂತ ಸಂಪಾದನೆ ಮಾಡಿದ್ದೆಲ್ಲ ನಾವು ಉಡಾಯಿಸ್ಕೊಂಡೇ ಹೋಯ್ತು ಅಂತಂದ್ರೆ ಎಗೇನ್ ನಾವು ಮತ್ತೆ ಪ್ರಾಬ್ಲಮ್ಗಳು ಫೇಸ್ ಮಾಡೋ. ಸೊ ಹಾಗಾಗಿ ಮಲ್ಕೊಂಡ ತಕ್ಷಣ ಮಲ್ಕೊಳ್ಳುವಾಗ ಯೋಚನೆ ಮಾಡಿ ನಮ್ಮ ದಿನ ಹೆಂಗ್ ಕಳೀತು, ಯಾವ್ದು ನಾವು ಮಾಡಬಾರ್ದಾಗಿತ್ತು, ಯಾವ್ದು ನಾವು ಮಾಡಬೇಕು. ದುಡ್ಡು ಕಾಸಲ್ಲೂ ಅಷ್ಟೇ, ಯಾವ ಖರ್ಚು ನಾವು ವೇಸ್ಟ್ ಮಾಡಿದೀವಿ, ನಾವು ಯೂಸ್ಫುಲ್ ಆಗಿರೋದು ಮಾಡಿದ್ವಿ. ಆಮೇಲೆ ಇನ್ನೊಂದು, ನಾವು ಮೀಟ್ ಮಾಡೋ ಪ್ರತಿಯೊಬ್ಬ ವ್ಯಕ್ತಿನೂ ನಮಗೆ ಗುರು. ಕೆಲವರಿಂದ ನಾವು ಹಿಂಗೆ ಇರಬೇಕು ಅಂತ ಕಲ್ತ್ಕೊಂಡ್ರೆ, ಕೆಲವರಿಂದ ಅಯ್ಯಪ್ಪ ನಾವು ಈ ಥರ ತಪ್ಪು ಮಾತ್ರ ಮಾಡಬಾರ್ದು ಅಂತ ಅನ್ಸುತ್ತಲ್ವ. ಹಾಗಾಗಿ ಈ ತರ ವಿಚಾರಗಳೆಲ್ಲ ಒಂಥರ ಸ್ವಲ್ಪ ನಾವು ನಮ್ಮನ್ನ ನಾವೇ ಅನಲೈಸ್ ಮಾಡ್ಕೋಬೇಕು. ಒಂದು ಯಾವಾಗಲೂ ನಾನು ಹೇಳ್ತಾ ಇರ್ತೀನಿ, ಯಾವಾಗಲಾದ್ರು ಒಂದೊಂದ್ಸತಿ ನಾವು ಮರದ ಕೆಳಗಡೆ ಕೂತ್ಕೊಂಡು ನಾನು ಏನ್ ಕೊಡ್ಬೋದು ನನ್ನ ಸುತ್ತಮುತ್ತ ಇರೋ ಜನಕ್ಕೆ, ಅಥವಾ ನನ್ನ ವಿಚಾರಗಳಿಂದ ಅವ್ರಿಗೆ ಬೇಜಾರಾಗಿದೆ ಅದನ್ನ ತಿದ್ದುಕೋಬಹುದು ಯೋಚನೆ ಮಾಡ್ಕೊಂಡ್ರೆ ಆತ್ಮಾವಲೋಕನ ಇರುತ್ತಲ್ಲ,
ಅದು ತುಂಬ ನಮ್ಮ ಫ್ಯಾಮಿಲಿನ ಗಟ್ಟಿ ಮಾಡಕ್ಕೆ, ನಮ್ಮ ಸುತ್ತಮುತ್ತನವ್ರು ನಮ್ಮ ಜೊತೆ ಖುಷಿಯಾಗಿರಕ್ಕೆ ಸಹಾಯ ಮಾಡ್ತಾರೆ ಅನ್ನೋದು ಒಂಥರ ಕೆಲವು ಸತಿ ನಂಗೆ ಭಯ ಆಗತ್ತೆ, ನಾವು ಉಪದೇಶ ಕೊಡಕ್ ಶುರು ಮಾಡ್ತೀವಿ. ಇವೆಲ್ಲ ಥಾಟ್ಸ್ ನಂಗೆ ತುಂಬಾ ಬರ್ತಾ ಇರುತ್ತೆ. ಹಾಗಾಗಿ ನೀವು ಬೇರೆ ಅದಕ್ಕೆಲ್ಲ ಒಂಥರ ಆಚೆ ಬರೋಕ್ಕೆ ಅವಕಾಶ ಮಾಡ್ಕೊಂಡ್ಬಿಟ್ರೆ, ಹಾಗಾಗಿ ತುಂಬಾ ಮಾತಾಡ್ಬಿಟ್ಟೆ ಅಂತ ಅನ್ಸುತ್ತೆ. ಇಲ್ಲ ಮ್ಯಾಮ್, ತುಂಬ ಒಳ್ಳೆ ಸಂದೇಶಗಳನ್ನೇ ಶೇರ್ ಮಾಡಿದ್ದೀರಾ. ಏನಂತಾರೆ, ಗಂಧದಿಂದ ಪರಿಮಳ ಅಂತ, ಆ ಪರಿಮಳ ನಮಗೂ ಸ್ವಲ್ಪ ಹಮ್ಮಿದೆ. ಥ್ಯಾಂಕ್ ಯು ಸೋ ಮಚ್. ಬಹಳ ಖುಷಿ ಆಯಿತು ನಿಮ್ಮನ್ನ ಮೀಟ್ ಮಾಡಿ. ಆ್ಯಂಡ್ ಐ ಆಮ್ ಸೋ ಹಾನರ್ ಅಂತ ಹೇಳ್ದಂಗೆ. ಫ್ಯಾಮಿಲಿ ವ್ಯಾಲ್ಯೂಸ್, ದಿನ ನಾವು ರಶಲ್ಲಿ ಓಡ್ತಾ ಇರ್ತೀವಿ. ಓಕೆ, ಟೈಮ್ ಟೇಬಲ್, ಬೆಳಗ್ಗೆ ಎದ್ದೇಳು, ತಿಂಡಿ ಮಾಡು, ಅಡುಗೆ ಮಾಡು, ಬಾಕ್ಸ್ ಪ್ಯಾಕ್ ಮಾಡು, ಮಕ್ಕಳು ರೆಡಿ ಮಾಡು, ಓಡು. ಮತ್ತೆ ಬರ್ತಿದ್ದಂಗೆ ಓಕೆ ನಾಳೆದೇನು ನೋಡು, ಅಥವಾ ಈವ್ನಿಂಗ್ ಮಕ್ಕಳಿಗೆ ಏನು ಓದಿಸ್ಬೇಕಾ, ಹೋಮ್ವರ್ಕ್ ಮಾಡ್ಬೇಕಾ. ಈ ತುಂಬ ಲೇಡೀಸ್ಗೆ ಬ್ಯುಸಿ ಟೈಟ್ ಶೆಡ್ಯೂಲ್, ಅಲಾಂಗ್ ವಿತ್ ದಟ್ ಫ್ಯಾಮಿಲಿ. ಈಗ ಅತ್ತೆ ಮಾವ ಜೊತೆಲಿದ್ದಾರೆ, ಅಥವಾ ಪೇರೆಂಟ್ಸ್ ಅವ್ರ ಪೇರೆಂಟ್ಸ್ನ ಜೊತೆಲಿದ್ರೆ ಅವ್ರದ್ದು ಹೆಲ್ತ್ ಎಲ್ಲ ನೋಡು. ಇದರೆಲ್ಲದರಲ್ಲಿ ನಾವು ನಮ್ಮತನ, ಲೇಡೀಸ್ ಆಗಿ ನಾವು ನಮ್ಮತನ, ನಮ್ಮ ಹೆಲ್ತ್, ನಮ್ಮ ಸೆಲ್ಫ್ನ ಮರ್ತು ಬಿಟ್ಟಿರ್ತೀವಿ ಒಂದೊಂದು ಕಡೆ. ಸೊ ನೀವು ಹೇಳ್ದಂಗೆ ರಾತ್ರಿ ಮಲಗೋ ಮುಂಚೆ 10 ನಿಮಿಷ ಓಕೆ ನಾನು ಇವತ್ತೇನು ಮಾಡಿದೆ, ನನಗೆ ಇದರಿಂದ ಖುಷಿ ಕೊಡ್ತಾ, ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತಾ, ಅಥವಾ ಏನಾದ್ರು ತಪ್ಪು ಮಾಡಿದ್ನಾ, ಇಲ್ಲ ಇವತ್ತೊಂದು ಒಳ್ಳೆ ಕೆಲಸ ಮಾಡಿದೆ, ಇವತ್ತು ನನಗೆ ಇದು ಖುಷಿ ಆಯಿತು, ಇದೊಂದು ಚೂರು 10 ನಿಮಿಷ ನಮಗೆ ನಾವೇ ಕೊಟ್ಟು ಒಂದು ಮೆಲಕ್ ಹಾಕಿದ್ರೆ ನಾಳೆಗೆ ನಾವು ಇನ್ನೂ ಬೆಟರ್ ರೀತಿನಲ್ಲಿ ರೆಡಿ ಆಗಬಹುದು. ನಾಳೆ ಅನ್ನೋದು ಚಾಲೆಂಜೋ ಅಥವಾ ಹ್ಯಾಪಿನೆಸ್ಸೋ ಹೇಳಕ್ ಬರಲ್ಲ, ಅದು ಹೇಗೆ ಬರುತ್ತೆ ಅಂತ. ಆದ್ರೆ ಇದೊಂದು 10 ನಿಮಿಷ ನಾವು ಟೈಮ್ ಕೊಟ್ಕೊಂಡು ರೆಡಿ ಆಗ್ಬಿಟ್ರೆ ಸಿದ್ಧವಾಗ್ಬೋದು ಅಂತ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಬಹಳ ಖುಷಿ ಆಗ್ತಾ ಇದೆ ನಿಮ್ಮನ್ನ ಇಲ್ಲಿ ಕರೆದು ಆನರ್ ಮಾಡಿ ಮಾತಾಡಿಸಿ, ಹಾಗೆ ನಿಮ್ಮ ಅಮೂಲ್ಯವಾದ ಟೈಮ್ನ ನಮ್ಮ ಜೊತೆ ಶೇರ್ ಮಾಡ್ಕೊಂಡ್ರಿ. ನಿಮ್ಮ ಫ್ಯಾಮಿಲಿ ವ್ಯಾಲ್ಯೂಸ್ ಆಗಿರ್ಬೋದು, ಹಾಗೆ ನಿಮ್ಮ ಕೆಲಸ, ನಿಮ್ಮ ಲೈಫ್ ಸ್ಟೈಲ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಹೇಳ್ಕೊಂಡ್ರಿ ನಮಗೆ. ಥ್ಯಾಂಕ್ ಯು, ಧನ್ಯವಾದ. ನನಗೂ ಈ ಅವಕಾಶ ಕೊಟ್ಟಿದ್ದಂಗೆ, ಯಾಕೆಂದ್ರೆ ಎಷ್ಟೊಂದ್ಸತಿ ಭಯ ಆಗುತ್ತೆ, ಜನರೇಷನ್ ಗ್ಯಾಪ್ ಇರುತ್ತಲ್ವಾ, ನಾವೆಲ್ಲಿ ಉಪದೇಶ ಕೊಟ್ಟು ಶುರು ಮಾಡ್ಬಿಟ್ಟಿದೀವಿ ಅಂತ ಭಯ ಆಗ್ತಾ ಇರುತ್ತೆ. ಅಂಥದ್ರಲ್ಲಿ ನನ್ನಲ್ಲಿರೋ ಭಾವನೆಗಳನ್ನೆಲ್ಲ ನಾನು ಹಂಚ್ಕೊಳ್ಳೋಕ್ಕೆ ನೀವು ತುಂಬ ಒಳ್ಳೆ ಪ್ಲ್ಯಾಟ್ಫಾರ್ಮ್ ಕೊಟ್ರಿ, ನೀವು ಕಿವಿ ಕೊಟ್ಟು ಕೇಳಿದ್ರಿ. ಹಾಗಾಗಿ ನನಗೂ ಇದು ಒಂಥರ ತುಂಬ ಖುಷಿ ಕೊಡ್ತು. ಈ ಸಂದರ್ಶನ ನನಗೆ ತುಂಬ ಸಂತೋಷ ಕೊಟ್ಟಿದೆ. ಲಕ್ಷ್ಮಿ, ವಿಶ್ ಯು ಆಲ್ ದ ಬೆಸ್ಟ್. ತುಂಬ ಒಳ್ಳೇದಾಗಲಿ. ಇನ್ನೂ ಒಳ್ಳೊಳ್ಳೆಯವ್ರನ್ನ ನೀವು ಇಂಟರ್ವ್ಯೂ ಮಾಡಿ ಅವ್ರದ್ದೆಲ್ಲ ಇದು ಮಾಡಿ ಅಂತ ಹೇಳ್ತಾ, ಯಾಕೆಂದ್ರೆ ನೀವು ಕೆಲಸ ಮಾಡ್ತಾ ಇದ್ದೀರಾ, ಕೆಲಸ ಮಾಡ್ತಾ ಇರೋದ್ರ ಜೊತೆಗೆ ಇದೊಂದು ಹವ್ಯಾಸ ಆಗಿ ಬೆಳೆಸ್ಕೊಂಡಿದ್ದೀರಾ. ಇದು ಸಮಾಜಮುಖಿ ಹವ್ಯಾಸ ಎಷ್ಟೋ ಜನಕ್ಕೆ. ಯಾಕೆಂತಂದ್ರೆ ಈಗ ಈ ಮಾಧ್ಯಮ ಇದೆಯಲ್ಲ, ಈ ವಿಡಿಯೋ ಮಾಧ್ಯಮ ಇದೆಯಲ್ಲ, ಜನರನ್ನ ತುಂಬಾ ಈಸಿಯಾಗಿ ಮುಟ್ಟತ್ತೆ. ಸೊ ಜನರನ್ನ ತುಂಬಾ ಈಸಿಯಾಗಿ ಮುಟ್ಟಿದಾಗ ಆ ಮಾಧ್ಯಮನ ನಾವು ಒಳ್ಳೇದು ಕೊಡಕ್ಕೆ ಉಪಯೋಗಿಸ್ಕೊಂಡ್ರೆ, ಯಾಕೆ ಅಂತಂದ್ರೆ ಎಷ್ಟೊಂದು ಪಾಪ ನಮ್ಮ ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ ಅದರಲ್ಲಿ. ಅಂಥದ್ರಲ್ಲಿ ನೀವು ಒಂದು ಆ ದೃಶ್ಯ ಮಾಧ್ಯಮದ ಮುಖಾಂತರ ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಡೋ ಕೆಲಸ ಮಾಡ್ತಾ ಇದ್ದೀರಲ್ಲ. ಹಾಗಾಗಿ ಯಾಕೆಂದ್ರೆ ನೀವು ಹೇಳ್ದಂಗೆ ಒಂಥರ ನೀವು ನಿಮ್ಮ ಕೆಲಸ, ನಿಮ್ಮ ಇದು ಮಕ್ಕಳು ಗಂಡ ಅಂತ ಅನ್ಕೊಂಡು ಆರಾಮಾಗಿ ಇರ್ಬೋದಾಗಿತ್ತು. ಅಂತ ಇದ್ರ ಮಧ್ಯದಲ್ಲೇ ನೀವು ಇದು ಮಾಡ್ತಾ ಇರೋದು. ಐ ರಿಯಲಿ ಕಂಗ್ರ್ಯಾಚುಲೇಟ್ ಅಂಡ್ ಐ ಆಮ್ ವೆರಿ ಹ್ಯಾಪಿ ಫಾರ್ ಯು. ಥ್ಯಾಂಕ್ ಯು. ಅದೇ ನಮ್ಮ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಗೆ ಒಂದು ಚಿಕ್ಕ ಎಳೆಯಾಗಿ ನಾನು ತಗೊಂಡಿದ್ದೀನಿ ಅಷ್ಟೇನೆ. ಹೆಮ್ಮರವಾಗಿ ಬೆಳೀಲಿ ಅಂತ ನಾನು ಹಾರೈಸ್ತೀನಿ. ಲೈಮ್ ಲೈಟ್ ಅಲ್ಲಿ ಬರೋರಂತವ್ರು ಯಾವ್ದಾದ್ರು ಒಂದು ಚಿಕ್ಕದಾನ ಏನಾದ್ರು ಮಾಡ್ಬಿಟ್ರು ಎಲ್ಲ ಬೆಳಕಿಗೆ ತರ್ತಾರೆ. ಅದೇ ನಮ್ಮ ಸುತ್ತಮುತ್ತ ಇರ್ತಾರೆ, ಎಷ್ಟು ಅವ್ರ ಕೆರಿಯರ್, ಫ್ಯಾಮಿಲಿ ನೋಡ್ಕೊಂತಾನೆ ಜೊತೆಗೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ತಗೋತಿರ್ತಾರೆ. ಅವ್ರಿಗೂ ಒಂದು ಈ ಚಾನೆಲ್ ಮೂಲಕ ಒಂದು ಸಂದರ್ಶನ ಕೊಡೋಣ ಅನ್ನೋದೊಂದು ಉದ್ದೇಶ. ಅಥವಾ ಬೇರೆ ಯಾವ್ದಾದ್ರು ಹೆಂಗಸರು, ಲೇಡೀಸ್ಗೆ ಮನೆಯಲ್ಲೇ ಇರ್ತಾರೆ, ಓಕೆ ನಾನು ಏನಾದ್ರೂ ಮಾಡಬೇಕು ಅಂತ ಅನ್ಕೋತಿರ್ತಾರೆ, ಅವರಿಗೆ ನಿಮ್ಮ ಈ ಥರ ದೊಡ್ಡವ್ರದ್ದೆಲ್ಲ ವಿಡಿಯೋಸ್ ನೋಡಿದಾಗ ಓಕೆ ನೋಡು ಇವ್ರ ಲೈಫ್ ಸ್ಟೈಲ್ ನೋಡು ಹೀಗಿದೆ, ನಾನು ಏನಾದರೂ ಮಾಡಬಹುದು ಅನ್ನೋದೊಂದು ಮೋಟಿವೇಶನ್ ಬರುತ್ತೆ ಅನ್ನೋದಷ್ಟೇ. ಓಕೆ, ಥ್ಯಾಂಕ್ ಯು.